ಇವನ್ಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ರಾತ್ರಿ ಕೂಡ ಮಲ್ಗೋಗ್ಬಿಡಲ್ಲ. ಹೇಳು. ಏ ದಿವ್ಯಾ, ನನಗೆ ನಿದ್ದೆ ಬರ್ತಾ ಇಲ್ವೇ? ನನಗ್ ಬರ್ತಿದೆ, ಇಡ್ತೀನಿ. ಏ ದಿವ್ಯಾ, ಫೋನ್ ಕಟ್ ಮಾಡ್ಬೇಡ್ವೆ. ದಿವ್ಯಾ, ನಿನ್ನ ನೋಡ್ಬೇಕು ಅನ್ಸ್ತಿದೆ ಕಣೆ. ನಾಳೆ ಬೆಳಿಗ್ಗೆನೆ ಬಂದ್ ನೋಡು. ನಾನು ಇವಾಗ್ಲೇ ಬಂದು ನೋಡ್ಬೇಕು. ಎಂಗೇಜ್ಮೆಂಟ್ ಅಂದಂಗಿಂದ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ವೇ? ಏನೋ ಹೇಳ್ತಾ ಇದ್ಯಾ? ನಿನಗೆ ಅರ್ಥ ಆಯ್ತು ಅಂತ ನನಗೆ ಗೊತ್ತಿದೆ. ಆದ್ರೆ ನಿನ್ ಜೊತೆ ಸೇರ್ಕೊಂಡು ಮಿಡ್ ನೈಟ್ ಬಿರಿಯಾನಿ ತಿನ್ನೋಣ ಅನ್ಸ್ತಿದೆ. ಪಾರ್ಸೆಲ್ ತಗೊಂಡ್ ಬಂದ್ಬಿಡು, ನಾಳೆ ಬೆಳಿಗ್ಗೆನೆ ತಿಂತೀನಿ. ನನ್ಗೆ ಇವಾಗ್ಲೇ ಬೇಕು. ನಿನ್ಗೋಸ್ಕರ 3 ಅವರಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ಇನ್ನು 3 ಅವರ್ ವೇಟ್ ಮಾಡು, ಜಾಗಿಂಗ್ ಅಲ್ಲಿ ಸಿಗೋಣ. ನೀನ್ ಇವಾಗ ಬಂದಿಲ್ಲ ಅಂದ್ರೆ ನಾನೇ ನಿಮ್ ಮನೆಗೆ ಬಂದ್ಬಿಡ್ತೀನಿ ಅಷ್ಟೇ. ಬಾ. ನಂಗೇನಾದ್ರೂ ಭಯನಾ? ನಮ್ಮ ಅಪ್ಪ ಇದಾರೆ. ನಿಮ್ಮಪ್ಪ ಕೇಳಿದ್ರೆ ನೀನೇ ಬರಕ್ ಕೇಳಿದೆ ಅಂತ ಹೇಳ್ತೀನಿ. ಏನೋ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಎಲ್ಲಿದ್ಯಾ ಹೇಳು, ನಾನೇ ಬರ್ತೀನಿ. ಇಲ್ಲೇ ಬಾ ಅಂತ ಹೇಳಿದ್ನಲ್ಲ, ಏನ್ ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾನೆ? ಬಾ. ಏನ್ ಇವನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ? ಯಾರಿವ್ರೆಲ್ಲ? ಹೇಗಾದರೂ ಸರಿ ಒಂದು ಪ್ರಾಬ್ಲಮ್ಗೆ ಪರಿಹಾರ ಹುಡುಕ್ಬೇಕು. ಇವತ್ತೆಲ್ಲ ನಾವಿಲ್ಲಿ ಸೇರಿ ಬಹಳ ದಿವಸ ಆದ್ಮೇಲೆ ಎಣ್ಣೆ ಹೊಡಿತಿದ್ವಿ ನೋಡು. ಇದು ಕೊಡೋ ಫ್ರೆಂಡ್ಶಿಪ್ ಅಂದ್ರೆ ತಗೋ ಕುಡಿ. ಕೇಳಿ ತಿಳ್ಕೊಳ್ಳೋದು ಪೇರೆಂಟ್ಸ್, ಕೇಳ್ದಲೆ ಕೊಡೋರೆ ಕೊಡೋ ನಿಜವಾದ ಫ್ರೆಂಡ್ಸ್ ಅಂದ್ರೆ. ಲೇ, ಎಣ್ಣೆ ಬಗ್ಗೆ ಇರೋ ಒಳ್ಳೆ ಮಾತನ್ನ ಹೇಳಿದಿರೋ, ಇವಾಗ ಇಷ್ಟು ಸಾಕು. ಪೇರೆಂಟ್ಸ್ ಅಂದ್ರೆ ನೆನಪಾಯ್ತು ಕಣ. ನಮ್ಮಮ್ಮ ದಿನ ಎಲ್ಲೋಗ್ತಿದ್ದೆ ಅಂತ ಕೇಳ್ತಿದ್ರು. ಕಷ್ಟಪಟ್ಟು ಕಂಬೈನ್ ಸ್ಟಡಿ ಮಾಡಕ್ ಹೋಗ್ತಿದ್ದೀನಿ ಅಂತಿದ್ದೆ. ಈ ತರ ಕುಡಿತಿದ್ದೀನಿ ಅಂತ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರ ನನ್ನ. ಇಲ್ಲಿ ಕೇಳೋ, ನಮ್ಮಮ್ಮಂಗೆ ಯಾವತ್ತೋ ಕನ್ಫರ್ಮ್ ಆಗ್ಬಿಟ್ಟಿದೆ ಕೊಡೋ. ಆದ್ರೆ ವಿಕ್ನೆಸ್ ಇಲ್ಲ ಅಂತ ಸುಮ್ಮನಿದ್ದಾರೆ. ಒಂದು ವೇಳೆ ಅದೇನಾದ್ರೂ ಕನ್ಫರ್ಮ್ ಆದ್ರೆ ವಿಕ್ನೆಸ್ಗೂ ನನಗೂ ಸಂಬಂಧ ಇಲ್ಲದೆ ಸಾಯಿಸ್ಬಿಡ್ತಾರೆ. ನಮ್ಮಮ್ಮ ಮಾತ್ರ ನನ್ಗೆ ಆರತಿ ಮಾಡಿ ಲೋ, ಇವನಿಗೆ ದೆವ್ವ ಹಿಡ್ದಿರೋದು ಹೋಯ್ತಾನೋ. ಗೂಗಲ್ ಸಿಗಾದ್ರೂ ಫೋನ್ ಮಾಡಿ ನೀವು ಒಳ್ಳೆ ಡಾಕ್ಟರ್ ಹುಡುಕ್ತೀನಿ ಕಣೋ. ಏ ವಸಿ, ಏನಾಯ್ತು? ಸಾಯಿಸ್ಬಿಡ್ತೀನಿ. ಕೊಡ್ರಿ ಇಲ್ಲಿ ಸರ್. ಸುಮ್ಮನೆ ಲಾಠಿ ಏಟ್ ಕೊಟ್ಟು ಔಷಧಿನೂ ಹಾಕೋ ಪೊಲೀಸ್ನ ಎಲ್ಲಾದ್ರೂ ನೋಡಿದೀರಾ? ಹಾಗಾದ್ರೆ ನಿಜ ಹೇಳ್ರೋ. ಲೈ, ನೀವು ನನಗೆ ಕೋಆಪರೇಟ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಕೋಪನೇ ಬರೋದಿಲ್ಲ.
ಕಿಡ್ನಾಪ್ ಮಾಡಿರೋ ಆ ಹುಡುಗಿನ ಏನ್ ಮಾಡಿದ್ರಿ ಅಂತ ಹೇಳ್ ಸಾಯ್ರೋ. ಸರ್ ನನ್ ಮೇಲೆ ಆಣೆಗೂ ಸರ್ ನಮಗೇನು ಗೊತ್ತಿಲ್ಲ ಸರ್. ಒಂದ್ಸರಿ ನಾ ಹುಡುಗಿ ನೋಡಿ ನನ್ ಮಕ್ಕಳು ಶೂಟ್ ಮಾಡ್ಬಿಡ್ತೀನಿ. ಹೇಳ್ರೋ, ಆಗ್ಬಿಟ್ರೋ. ಲೇ, ನನ್ನೊಬ್ಬ ಪೊಲೀಸ್ ಅಂತ ಅನ್ಕೊಳ್ದೆ ಒಬ್ಬ ಫ್ರೆಂಡ್ ಅಂತ ಫೀಲ್ ಮಾಡಿ ನಿಜ ಹೇಳ್ರೋ. ಆ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಸರ್. ನಮ್ಮನ್ನ ನಂಬಿ ಸರ್. ನೀವು ಔಷಧಿ ಕೊಟ್ರು, ನೀವು ಇಂಜೆಕ್ಷನ್ ಕೊಟ್ರು, ಆ ಹುಡುಗಿ ಎಲ್ಲಿದ್ದಾಳೆ ನಮ್ಗೆ ಗೊತ್ತಿಲ್ಲ ಸರ್. ನನಗ್ ಕೂಡ ಗೊತ್ತಿಲ್ಲ ಅನ್ನೋ ಮಾತು ಗೊತ್ತೇ ಇಲ್ಲ ಕಣ್ರೋ. ಸರ್ ಸ್ಟೇಷನ್ ಇಂದ ಫೋನ್ ಬರ್ತಿದೆ. ಹೇಳು. ಸರ್ ಹುಡುಗಿ ಮಿಸ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ ಸರ್. ಈಗ ಆಲ್ರೆಡಿ ಅದೇ ಕೇಸ್ನ ಇಂಟ್ರೋಗೇಟ್ ಮಾಡ್ತಾ ಇದೀನೋ. ಸರ್ ಇನ್ನೊಂದು ಹುಡುಗಿ ಮಿಸ್ಸಿಂಗ್ ಅಂತೆ ಸರ್. ಓಕೆ ಸರ್ ನಾವ್ ಆ ಹುಡುಗಿನ ಕಿಡ್ನಾಪ್ ಮಾಡಿಲ್ಲ ಅಂತ ಯಾವಾಗ ನಂಬ್ತಿರೋ ಸರ್? ಯಾವಾಗ ಕಿಡ್ನಾಪ್ ಆಗಿರೋ ಹುಡುಗಿನೇ ಬಂದು ಹೇಳಿದ್ರೆ ನಂಬ್ತೀನ್ರೋ. ಒಂದ್ಸರಿ ನೀನ್ ನಮ್ ಲೋಕಕ್ಕೆ ಬಂದ್ರೆ ಬೇರೆ ಲೋಕನ ಮರ್ತ್ ಬಿಡ್ಬೇಕು. ಇಲ್ಲ ಪ್ರಾಣ ಆದ್ರೂ ಬಿಡ್ಬೇಕು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ. ಡಿಯರ್ ಸ್ಟೂಡೆಂಟ್ಸ್, ಮನುಷ್ಯ ರೋಬೋಟ್ ಸೃಷ್ಟಿ ಮಾಡ್ದಂಗೆ ಮನುಷ್ಯ ಕೂಡ ಒಂದು ರೋಬೋಟ್ ತರ ಬದಲಾಗಬಹುದು. ಇಸ್ ಇಟ್ ಪಾಸಿಬಲ್ ಸರ್? ನಥಿಂಗ್ ಇಸ್ ಇಂಪಾಸಿಬಲ್ ವಿತ್ ಹ್ಯೂಮನ್ ಮೈಂಡ್. ಸೈನ್ಸ್ ಪ್ಲಸ್ ನ್ಯೂರಾಲಜಿ ಈಕ್ವಲ್ಸ್ ಹ್ಯೂಮನ್ ಮೈಂಡ್. ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸರ್. ನಮ್ ಬ್ರೈನು ಟಿವಿ ರಿಮೋಟ್ ಆದ್ರೆ ನಮಗ್ ಬರೋ ಥಾಟ್ಸ್ ಟಿವಿಲಿ ಬರೋ ಸಿಗ್ನಲ್ಸ್ ತರ. ರಿಮೋಟ್ಗೂ ಟಿವಿಗೂ ಮಧ್ಯೆ ಇರುವ ಆ ಸಿಗ್ನಲ್ಸ್ಗಳೇ ನಮ್ ಬಾಡಿಲಿರುವಂತ ನರ್ವಸ್ ಸಿಸ್ಟಮ್. ಇದ್ರ ಬಗ್ಗೆ ನಮ್ ನೆಕ್ಸ್ಟ್ ಪ್ರಾಕ್ಟಿಕಲ್ ಸೆಕ್ಷನ್ ಅಲ್ಲಿ ನಾವೆಲ್ಲರೂ ಕಲಿಯೋಣ. ಓಕೆ, ಗುಡ್. ನಾನು ಪ್ರಪಂಚದಲ್ಲಿ 3 ವಿಷಯಕ್ಕೆ ಬೆಲೆ ಕೊಡ್ತೀನಿ. ಮೊದಲನೇ ಟೈಮ್, ಎರಡನೇ ಟೈಮ್, ಮೂರನೇದೇನ್ ಸರ್? ಮೂರನೇದು ಕೂಡ ಟೈಮೇ. 3 ನಿಮಿಷ ಟೈಮ್ ಕೊಟ್ಟು 2 ನಿಮಿಷದಲ್ಲಿ ಸೆಟಲ್ಮೆಂಟ್ ಮಾಡಿ 1 ನಿಮಿಷದಲ್ಲಿ ಕಳ್ಸ್ಕೊಡ್ತೀನಿ. ನೋ ಕಾಂಪ್ರಮೈಸ್. ಮ್ಯಾಟ್ರ್ ಏನಿದ್ರು 3 ನಿಮಿಷ ಅಷ್ಟೇ. ಏನ್ ಮ್ಯಾಟ್ರ್ ಆದ್ರೂ 3 ನಿಮಿಷನೇ ಸರ್. ಅಬ್ಬಾ ನೀನ್ ಅನ್ಕೊಂಡಂಗೆ ಏನಿಲ್ಲ. ಬಾಯ್ ಮುಚ್ಚೋ. ಮ್ಯಾಟ್ರ್ ವಿಷಯ ಆಗಿರ್ಲಿ, 3 ನಿಮಿಷದ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಸರ್. ಏನೇ ಪ್ರಾಬ್ಲಮ್ ಇದ್ರು ನಾನು 3 ನಿಮಿಷದ ಮೇಲೆ ಆಲೋಚನೆ ಮಾಡೋದಿಲ್ಲ. ಮಾತ್ ನಿಲ್ಸಿ ಬಂದಿರೋ ವಿಷಯ ಏನು ಅಂತ ಹೇಳಿ. ಮೊದಲು ನೀವು ಕುಯ್ದ ನಿಲ್ಸಿ. ಏನು ಮೆಡಿಸಿನ್ ನಿಮ್ದು ರ್ಯಾಂಕ್ ಎಷ್ಟು ಸರ್? ನನಗೆ ಚೆನ್ನಾಗಿ ಅರ್ಥ ಆಯ್ತು ಕಣೋ, ನೀನೇ ಪೇಷಂಟ್ ಅಂತ. ಸರ್ ನಾನು ಪೇಷಂಟ್ ಅಲ್ಲ, ನನ್ನ ಫ್ರೆಂಡ್. ಅವ್ನು ಬರೋದಿಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ ಕಣ್ರೋ. ಆ ಭಕ್ತರ ಹತ್ರ ಭಗವಂತ ಹೇಗ್ ಹೋಗ್ತಾನೋ ನಾನು ಕೂಡ ಹಾಗೆ ನಾನೇ ಬರ್ತೀನಿ. ನೀವ್ ನಿಜವಾಗ್ಲೂ ದೇವ್ರೆ ಸರ್. ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ಸರ್ ನೀವು ಡಾಕ್ಟರೇ ಆಗಿದ್ರೆ ಅವನ್ಗಾಗೋ ಟ್ರೀಟ್ಮೆಂಟ್ ಅವನಿಗೆ ಗೊತ್ತಾಗ್ದಲೇ ಮಾಡ್ಬೇಕು ಸರ್. ನಾನು ಅದ್ರಲ್ಲಿ ಎಕ್ಸ್ಪರ್ಟ್. ಅಷ್ಟಕ್ಕೂ ನಿಮ್ ಫ್ರೆಂಡಿನ ಪ್ರಾಬ್ಲಮ್ ಏನು? ಅವಾಗ ಚೆನ್ನಾಗೇ ಇರ್ತಾನೆ ಸರ್. ಅವನು ಅವ್ರ ತಾಯಿನ ನೆನ್ಸ್ಕೊಂಡ್ರೆ ಸರ್ ಅವನು ಪ್ಯಾನಿಕ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಳ್ಳೆ ದೆವ್ವ ತರ ಆಡ್ತಾ ಇರ್ತಾನೆ ಸರ್. ಪ್ಯಾನಿಕ್ ಅಲ್ಲಿ ಏನ್ ಮಾಡ್ತಾನೆ? ಅದನ್ನ ನಾವ್ ಹೇಳಕ್ ಆಗಲ್ಲ ಸರ್. ಅದನ್ನ ನೀವೇ ಕಣ್ಣಾರೆ ನೋಡ್ಬೇಕು. ಫ್ರೆಂಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ನಿಮ್ ಫೋಟೋ ಮನೇಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡ್ತೀನಿ ಸರ್. ಪ್ರಿಸ್ಕ್ರಿಪ್ಷನ್ ಏನ್ ಸರ್ ಇಷ್ಟೊಂದು ಬರ್ಕೊಟ್ಬಿಟ್ಟಿದ್ದೀರಾ? ಏ ಪ್ಯಾರಾಸಿಟಮಲ್ ಅದ್ ಪ್ರಿಸ್ಕ್ರಿಪ್ಷನ್ ಅಲ್ಲ ಕಣೋ, ಬಾಂಡ್ ಪೇಪರ್. ನಿನ್ ಫ್ರೆಂಡಿಗೆ ಕಾಯಿಲೆ ವಾಸಿ ಮಾಡ್ತೀನಿ ಅನ್ನೋದಕ್ಕೆ ಆ ಬಾಂಡ್ ಪೇಪರ್. ಬಾಂಡ್ ಪೇಪರ್ ಇಲ್ದಲೆ ಈ ಸಾರಥಿ ಬಾಂಡಿಂಗೇ ಮಾಡೋದಿಲ್ಲ. ನಿಮ್ ಫ್ರೆಂಡ್ ನ 3 ನಿಮಿಷದಲ್ಲಿ ಚೇಂಜ್ ಮಾಡ್ದಲೆ ಹೋದ್ರೆ ನನ್ ಹತ್ರ ಇರೋ ಪ್ರಾಪರ್ಟಿ ಎಲ್ಲ ನಿಮ್ ಹೆಸರಿಗಾಗತ್ತೆ. ತಗೊಳ್ಳಿ ಇದನ್ನ. ಏನಿದು ಅಲಾರಾಮ್ 6ಗೆ ಇಟ್ಟಿದ್ನಲ್ಲ, ಯಾಕೆ ಬಡ್ಕೊಳ್ಳಿಲ್ಲ? ನಾನೇ ಆಫ್ ಮಾಡ್ದೆ ಕಣೋ. ಆಫ್ ಮಾಡ್ದ್ಯಾ? ಏನಕ್ಕೆ? ರಾತ್ರಿ ಎಲ್ಲ ಸುಸ್ತಾಗಿ ಬಂದಿರ್ತೀಯ, ಮತ್ತೆ ಅದ್ ನಿನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಒಂದ್ ವೇಳೆ ನಂಗೆ ಇಂಪಾರ್ಟೆಂಟ್ ಕೆಲಸ ಇದ್ರೆ? ನನ್ ಮಗನ್ ನಿದ್ದೆ ಡಿಸ್ಟರ್ಬ್ ಮಾಡೋ ಅಂತ ಅದೆಂತ ಇಂಪಾರ್ಟೆಂಟ್ ಕೆಲಸ ಆದ್ರೂ ಬೇಕಾಗಿಲ್ಲ. ಆದ್ರೂ ಅಷ್ಟು ಇಂಪಾರ್ಟೆಂಟ್ ಕೆಲಸ ಇದ್ರೆ ಅಲಾರಾಮೇ ಬೇಕಾಗಿಲ್ಲ. ಬಿಸಿ ಬಿಸಿಯಾಗಿ ದೋಸೆ ಮಾಡಿದೀನಿ, ತಿನ್ನು, ತಗೋ. ಯಾವಾಗ್ಲೂ ನಂಗಿಷ್ಟ ಆಗಿರೋದ್ನ ಏನಕ್ಕೆ ಮಾಡ್ಬೇಕು? ನಿಂಗಿಷ್ಟ ಆಗಿದ್ನು ಮಾಡ್ಬೋದಲ್ವಾಪ? ನಿನ್ಗೀಗಾಗ್ಲೇ ಎಷ್ಟೊಂದ್ ಸಲ ಹೇಳಿದೀನಿ, ನಿನ್ಗಿರೋ ಇಷ್ಟಗಳು ಬಿಟ್ರೆ ನನ್ಗಿನ್ನೇನು ಇಷ್ಟ ಇಲ್ಲ. ಆಗಾಗ ನಂಗೆ ಅನ್ಸ್ತಾ ಇರುತ್ತೆ ಅಪ್ಪ, ನೀನೇ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯ ಅಂದ್ರೆ ಅಮ್ಮ ಇದ್ದಿದ್ರೆ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು ಅಂತ. ಹೌದು ಕಣೋ, ಅಮ್ಮ ಇಲ್ದಿರೋದು ಒಂದೇ ಅಲ್ಲ, ನಮ್ ಕುಟುಂಬಕ್ಕಾಗಿರೋ ನಷ್ಟನೂ ಹೌದು. ಅದನ್ನ ದೇವ್ರು ಕೂಡ ತುಂಬ್ಸಕ್ಕಾಗಲ್ಲ.
ಅಪ್ಪ ಏನಾಯ್ತಪ್ಪ ಅಪ್ಪ? ಏನಿಲ್ಲ ಕಣ, 2 ದಿವಸದಿಂದ ಎದೇನೊಂಥರ ಆಗ್ತಿದೆ. ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಸ್ ಸರ್, ಹೇಳಿ ಸರ್. ಸೈಕ್ಯಾಟ್ರಿಸ್ಟ್ ಅಪಾಯಿಂಟ್ಮೆಂಟ್ ಬೇಕು. ಓಕೆ ಸರ್, 10 ಮಿನಿಟ್ಸ್ ವೆಯ್ಟ್ ಮಾಡಿ ಸರ್. ಅವರೆಲ್ಲ ಆದಮೇಲೆ ನೀವು 10 ನಿಮಿಷ ವೆಯ್ಟ್ ಮಾಡ್ಬೇಕಂತೆ ಕಣೋ. ಆ ಹುಡುಗಿ ಹೇಳಿದ್ಲು. ಯಾವ ಹುಡುಗಿ? ವೆಯ್ಟ್ ಮಾಡಪ್ಪ. ಎಸ್ ಹೇಳಿ ಸರ್. ಬ್ಯಾಡ್, ವೆರಿ ಬ್ಯಾಡ್. ಅವ್ರು ಎಲ್ರನ್ನೂ ನೋಡ್ತು ಅಂದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಯಾಕೆ ಸರ್? ಪ್ರಾಣ ಇರೋ ಇಷ್ಟು ಸುಂದರವಾಗಿರೋ ಹುಡುಗಿನ ಅವ್ರು ಯಾರು ನೋಡ್ದೇನೆ ಪ್ರಾಣ ಇಲ್ದಿರೋ ಮೊಬೈಲ್ನ ನೋಡ್ಕೊಂಡಿದಾರಲ್ಲ, ತಲೆ ಕೆಟ್ಟಿದೆ ಅವ್ರಿಗೆಲ್ಲ. ಯು ನೋ ವಾಟ್, ಯು ಆರ್ ಲುಕಿಂಗ್ ಸೋ ಗಾರ್ಜಿಯಸ್. ಥ್ಯಾಂಕ್ ಯು ಸರ್. ಪೇಷಂಟ್ ನೀನಾ? ನಾನಾ? ನಾನೇ ಕಣೋ. ಪೇಷಂಟ್ ನೀನಲ್ಲಪ್ಪ, ನಾನೇ ಪೇಷಂಟ್. ಯಾವಾಗ್ಲೂ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋಣ ಅಂತ ಹೇಳ್ತಾ ಇರ್ತೀಯಲ್ವಾ? ಇವಾಗ ಹೋಗೋಣ. ನಿಮ್ಮಲ್ಲಿ ಪೇಷಂಟ್ ಯಾರು? ನಾನೇ ಅದು. ಹೇಳಿ, ಏನ್ ಪ್ರಾಬ್ಲಮ್? ಪ್ರತಿದಿನ ಅರ್ಧರಾತ್ರಿಲಿ ಏನೇನೋ ಕನ್ವರ್ಸ್ಕೊಂಡು ತಡಕ್ಕಂತ ಎದ್ಬಿಡ್ತಾನೆ. ಆ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾನೆ. ಆ ಥರ ಅರ್ಧರಾತ್ರಿಯಲ್ಲಿ ಆಚೆ ಹೋಗಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಎಣ್ಣೆ ಕುಡಿತಾನೆ. ಹೀಗೆ ಯಾವಾಗಿಂದ ನಡೀತಿದೆ? ಅದು ಚಿಕ್ಕ ವಯಸ್ಸಿಂದ ಇದೇ ತರ ಆಗ್ತಿದೆ. ಆಫ್ಟರ್ ಡ್ರಿಂಕಿಂಗ್ ಏನಾದ್ರೂ ಮಾಡ್ತಿದ್ದಾರಾ? ಅಯ್ಯೋ, ಆ ಥರ ಏನಿಲ್ಲ. ಎಣ್ಣೆ ಹೊಡೆದ್ರು ನಮ್ಮ ಹುಡುಗ ಬುದ್ಧಿವಂತಾನೆ. ಅಂತದ್ರಲ್ಲಿ ಕುಡಿದ್ರೆ ಏನ್ ತಪ್ಪು? ಅವನ ಆರೋಗ್ಯ ಎಲ್ಲ ಹಾಳಾಗೋಗುತ್ತಲ್ಲ. ಮತ್ತೆ ಡಾಕ್ಟರ್ಗೆ ಯಾಕೆ ತೋರಿಸ್ಲಿಲ್ಲ? ನನ್ಗೆ ಇಂಜೆಕ್ಷನ್ ಅಂದ್ರೆ ಭಯ. ಸೈಕ್ಯಾಟ್ರಿಸ್ಟ್ ಇಂಜೆಕ್ಷನ್ ಕೊಡಲ್ಲ ಅಂತ ಗೊತ್ತಿಲ್ವಾ? ಇದು ರಿಲೀಸ್ ಆಗಕ್ಕೆ ಇಷ್ಟು ದಿನ ತಗೊಂತು. ಹೌದಾ ಸರ್? ಕೆನ್ ಯು ಪ್ಲೀಸ್ ವೇಟ್ ಔಟ್ ಸೈಡ್? ಪೇಷಂಟ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕಣ್ ಮುಚ್ಕೊಳ್ಳಿ. ಟೇಬಲ್ ಮೇಲೆ ಏನೇನ್ ಗಮನಿಸಿದ್ರಿ ನನ್ಗೆ ಹೇಳಿ. ಟೇಬಲ್ ಮೇಲೆ ನೋಟ್ಬುಕ್, ಪಿಂಕ್ ಕಲರ್ ಪೆನ್, ರೋಸ್ ಕಲರ್ ಲಿಪ್ಸ್ಟಿಕ್ ಇರೋ ಲಿಪ್ಸ್. ಇನ್ನ ಕೆಳಗ್ ಬಂದ್ರೆ ಓಕೆ I understood your problem. Now you can open your eyes. ಈ ಚಾಕ್ಲೇಟ್ನ ನೋಡಿ, ಹಾಗೆ ನೋಡಿ, ಹಾಗೇ ನೋಡ್ತಾ ಇರಿ. ಓಕೆ ಕೂಲ್. ಈಗ ನಿಮ್ ಕನ್ಸಲ್ಲಿ ಏನ್ ಬಂತು? ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ. ಆ ರಾಜ ಹೊರ ರಾಜ್ಯದಿಂದ ಒಬ್ಬ ಒಳ್ಳೆ ಡಾಕ್ಟರ್ನ ಕರೆಸ್ತಾನೆ. ಆ ಡಾಕ್ಟರ್ ಒಬ್ಳು ಸುಂದರವಾಗಿರೋ ಹುಡುಗಿ. ಆ ಹುಡುಗಿ ಬಂದ್ ಕೂಡ್ಲೆ ಜನರಲ್ಲಿರೋ ರೋಗಗಳೆಲ್ಲ ಹೊರಟೋಗುತ್ತೆ. ಎಲ್ರೂ ತುಂಬಾ ಸಂತೋಷವಾಗಿರ್ತಾರೆ, ಆ ಒಬ್ಬ ರಾಜನ ಬಿಟ್ಟು. ಏನಕ್ಕಂದ್ರೆ ಡಾಕ್ಟರ್ನ ಆ ರಾಜ ಮೊದಲನೇ ನೋಟದಲ್ಲೇ ಪ್ರೀತಿಸ್ತಾ ಇದ್ದ. ರಾಜ ತಾನು ಪ್ರೀತಿಸ್ತಾ ಇರೋ ವಿಷಯನ ರಾಣಿಗೆ ಹೇಳ್ಬೇಕು ಅಂತಿದ್ದ. ಆದ್ರೆ ಹೇಳೋದ್ರ ಒಳಗಡೆ ರಾಣಿ ಹೊರಟೋಗ್ಬಿಟ್ಲು. ರಾಣಿ ಹೊರಟೋಗ್ತಾ ಇದ್ದಾಳೆ ಅಂತ ರಾಜ ಕೂಡ ತುಂಬಾ ಬೇಜಾರು ಮಾಡ್ಕೊಂಡ. ಹಲೋ, ಅದಾದ್ಮೇಲೆ ನನಗ ಕನ್ಸು ಅಲ್ಲಿ ತನಕ ಬಿದ್ದಿದ್ದಷ್ಟೇ. ಲುಕ್ ಮಿಸ್ಟರ್ ವಸಿ, ನೀವಿದ್ರಲ್ಲಿರೋ ಮೆಥಡ್ಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಹೇಳೋವರೆಗೂ ದಿನ ಬಂದು ನೀವು ಟ್ರೀಟ್ಮೆಂಟ್ ತಗೊಳ್ಬೇಕು. ಒಂದು ವೇಳೆ ನಾನ್ ಬಂದಿಲ್ಲ ಅಂತಂದ್ರೆ? ಇಲ್ಲ ಅಂದ್ರೆ ನೀವು ಹೇಳಿದ ಕಥೆಯಲ್ಲಿ ಪ್ರಜೆಗಳ ಹಾಗೆ ನೀವು ಕಷ್ಟಪಡ್ಬೇಕಾಗತ್ತೆ. ಓಕೆ, ಬಾಯ್. ULENLN. ಹೆಸರೇನಮ್ಮ? ವರ್ಷಿಣಿ ಅಂತ ಸರ್. ವಯಸ್ಸೆಷ್ಟು? 22 ವರ್ಷ ಸರ್. ತಲೆ ಬೊಗ್ಗಿಸ್ಕೊಂಡು ಆಫೀಸ್ಗೆ ಹೋಗಿ 6 ಗಂಟೆಗೆ ವಾಪಸ್ ಬರ್ಬೇಕಾದ್ರೆ ಕೂಡ ತಲೆ ಬಗ್ಗಿಸ್ಕೊಂಡೇ ಬರ್ತಾ ಇದ್ಲು ಸರ್. ಸರ್, ಏನೇ ಸಸ್ಪಿಷಿಯಸ್? ನಥಿಂಗ್ ಸರ್.
ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್. ನಿನ್ನೆ ಹೇಳಿದ ಮೆಥಡ್ಸ್ ಪ್ರಾಕ್ಟೀಸ್ ಮಾಡಿದ್ಯಾ? ಮಾಡಿದೀನಿ. ನಿದ್ರೆಯಲ್ಲಿ ಕನ್ಸ್ ಬಂತು. ಕನ್ಸ್ ಬಂತು ಅಂದ್ರೆ ರಾಜನ್ ಕತೆ ಬಂದಿರುತ್ತೆ. ಹೇಳಿ ಹೇಳಿ, ಏನ್ ನಡೀತು? ಅವತ್ ರಾತ್ರಿ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ದಂಥ ರಾಜು ಫೋಟೋಲಿ ಡಾಕ್ಟರ್ ಕೊಟ್ಟಂತ ವಿಶ್ರಾಂತಿ ಭವನಕ್ಕೆ ಹೋದ. ಬಂಗಾರದ ರಾಶಿಲಿ ಮುಳುಗೋಗ್ತಿರೋ ಅಂತ ಡಾಕ್ಟರ್ನ ನೋಡಿ ರಾಜು ಆ ಹುಡುಗಿ ಕಾಲನ್ನ ಭದ್ರವಾಗಿ ಕೈಯಲ್ಲೆತ್ಕೊಂಡು ಮುತ್ ಕೊಟ್ಬಿಟ್ಟ. ಆ ಸ್ಪರ್ಶಕ್ಕೆ ಡಾಕ್ಟ್ರು ಕಣ್ ತೆಗೆದು ರಾಜುನ ನೋಡಿ ಮತ್ತೆ ಕಣ್ಮುಚ್ಕೊಂಡ್ಲು. ರಾಜು ಅವ ಕೂಡ ಏನು ಹೇಳ್ದೇನೆ ಅಲ್ಲಿಂದ ಹೊರ ಹೊರಟೋದ. ಅದಾದ್ಮೇಲೆ ಆಮೇಲೆ ಎಚ್ಚರ ಆಗೋಯ್ತು. ಕನ್ಸ್ ಕೂಡ ಪಾರ್ಟ್ ಆಗಿ ಬರುತ್ತಾ? ನಿನ್ನೆ ಹೇಳಿದ ಮೆಥಡ್ ಚೆನ್ನಾಗಿ ವರ್ಕೌಟ್ ಆಯ್ತು, ಅದನ್ನೇ ಫಾಲೋ ಮಾಡಿ. ಓಕೆ ಡಾಕ್ಟರ್. ಹಾ, ಹೀಗ್ ಮಾಡಿದ್ರೆ ಚಾಕ್ಲೇಟ್ ಬರುತ್ತಾ? ಇಲ್ಲ, ಕೈಯಲ್ಲಿಟ್ಕೊಂಡ್ರೆ ಬರುತ್ತೆ. ಹ್ಮ್. ಓಕೆ, ಬಾಯ್. ಏನ್ರಿ ಡಾಕ್ಟ್ರೇ, ಜಾಬ್ ಹೇಗಿದೆ? ಪೊಲೀಸ್ ಜಾಬ್ ಅಲ್ಲಿ ಇರೋಷ್ಟು ಪೇನ್ ಮತ್ತೆ ಸ್ಟ್ರೆಸ್ ಇಲ್ಲ ಪೊಲೀಸ್ ಅವ್ರೆ. ನನ್ ಜಾಬ್ ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ಜಾಬೇನಾ? ಲೈಫ್ ಬಗ್ಗೆ ಆಲೋಚನೆಗಳು ಏನಾದ್ರೂ ಇದಾವ ಇಲ್ವಾ? ಯೋ ಮೈ ಡ್ಯಾಡ್, ಸೊ ಐ ಆಮ್ ಇನ್ ಫೇರ್ ಹ್ಯಾಂಡ್ಸ್. ಎಲ್ಲ ನನ್ನ ಕೈಲೇ ಏನಿಲ್ಲ. ನಾಳೆ ನಿನ್ನ ಯಾರೋ ಒಬ್ಬ ಒಳ್ಳೆ ಹುಡುಗನಿಗೆ ಒಪ್ಪಿಸ್ಲೇಬೇಕಲ್ವಾ? ಮನ್ವಿತಾ, ಏನು ಯೋಚನೆ ಮಾಡ್ತಿದೀಯಾ? ನನಗೆ ನಿನ್ನ ಮದುವೆ ಮಾಡಿಸುವಂತ ಚಾನ್ಸ್ ಯಾವಾಗ ಕೊಡ್ತೀಯಾ? ಚಾನ್ಸ್ ಕೊಡ್ತೀನಿ, ಚಾಯ್ಸ್ ಕೊಡಲ್ಲ. ನಿನ್ ತಾಯಿ ಕೂಡ ಹೀಗೇನೆ. ಪ್ರತಿ ವಿಷಯದಲ್ಲೂ ಅವಳದೇ ಚಾಯ್ಸು. ಕಾಂಪ್ರಮೈಸ್ ಅನ್ನೋದು ಅವಳಿಗೆ ಗೊತ್ತೇ ಇಲ್ಲ. ಬರೀ ಹೋಲಿಕೆ ಮಾತ್ರ ಅಲ್ಲ, ಲಕ್ಷಣಗಳು ಕೂಡ ಎಲ್ಲ ನಿನ್ ತಾಯಿಯಿಂದಾನೇ ಬಂದಿದೆ. ಓಕೆ ಡ್ಯಾಡಿ, ಕಮ್ ಊಟ ಮಾಡೋಣ. ಬನ್ನಿ ಡಾಕ್ಟರ್, ನೀವೇನಿಲ್ಲಿ? ನಮ್ಮನೆ ಹತ್ರ. ನಿಮ್ ಮಗ ಹಾಸ್ಪಿಟಲ್ಗೆ ಯಾಕೆ ಬರ್ಲಿಲ್ಲ? ಮಾಡ್ತಾ ಇರೋ ಟ್ರೀಟ್ಮೆಂಟ್ ಮಧ್ಯದಲ್ಲಿ ನಿಲ್ಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆಕ್ಚುಲಿ ನಿಮ್ ಮಗ ಎಲ್ಲಿ? ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನಮ್ಮ. ಪೇಷಂಟ್ಗೆ ಹಾಸ್ಪಿಟಲ್ಗಿಂತ ದೊಡ್ಡ ಕೆಲಸ ಈ ಯಾವುದು? ಕ್ವಶನ್ ನಾನು ದಿನಾ ಕೇಳ್ತಾ ಇದ್ದೀನಮ್ಮ, ನನ್ ಮಾತೇ ಕೇಳ್ತಾ ಇಲ್ಲ. ಕೇಳಿಲ್ಲ ಅಂದ್ರೆ ನಿಮ್ ಮಗನ್ ಪ್ರಾಬ್ಲಮ್ ಹೇಗ್ ಸಾಲ್ವ್ ಆಗುತ್ತೆ? ಅದೇ ವಿಷಯ ನನ್ಗೆ ಅರ್ಥ ಆಗ್ದಿರಾ, ಅವನ್ಗೆ ಅರ್ಥ ಆಗೋ ತರ ಹೇಳಕ್ ಆಗ್ದಿರಾ, ನನ್ನೊಳಗ್ ನಾನೇ ಸಫರ್ ಆಗ್ತಾ ಇದೀನಮ್ಮ. ಪೇಷಂಟ್ ಅನ್ನೋರ್ಗೆ ಪೇರೆಂಟ್ಸ್ಗಿಂತ ಡಾಕ್ಟ್ರೇ ಹೆಚ್ಚು. ಸ್ಕೂಲಲ್ಲಿ ಪಾಠ ಮಿಸ್ ಆದ್ರೆ ಟ್ಯೂಷನ್ ಅಲ್ಲಿ ಕೇಳಬಹುದು. ಟ್ರೀಟ್ಮೆಂಟ್ ಹಾಗಲ್ಲ. ಹಾಸ್ಪಿಟ್ಲ್ಗೆ ಹೋಗೋ ಅಂದ್ರೆ ಅವ್ನ್ ಕೋಪ ಮಾಡ್ಕೊಳ್ತಾನೆ, ಬರ್ಲಿಲ್ಲ ಅಂದ್ರೆ ನೀವ್ ಕೋಪ ಮಾಡ್ಕೊಳ್ತೀರಾ. ನಾನೇನಮ್ಮ ಮಾಡ್ಲಿ? ಮೊದ್ಲು ನಿಮ್ ಮಗನ ಹಾಸ್ಪಿಟ್ಲ್ ಕರ್ಕೊಂಡ್ ಬನ್ನಿ, ನಾನ್ ನೋಡ್ಕೋತೀನಿ. ಸರಿ ಕಣಮ್ಮ. ಕಾಫಿ ಕುಡ್ದೋಗಮ್ಮ. ಪರವಾಗಿಲ್ಲ ಅಂಕಲ್. ಸ್ಟೂಡೆಂಟ್ಸ್, ನಮ್ ಬಾಡಿನ ಕಂಟ್ರೋಲ್ ಮಾಡೋದು ಬ್ರೈನ್ ಆಗಿದ್ರೆ ನಮ್ ಬ್ರೈನ್ ಕಂಟ್ರೋಲ್ ಮಾಡೋದು ನಮ್ ನರ್ವಸ್ ಸಿಸ್ಟಮ್ಸ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಕಮ್ ಇನ್. ಥ್ಯಾಂಕ್ ಯು. ಹೌ ಕ್ಯಾನ್ ಐ ಹೆಲ್ಪ್ ಯು? ಸಿಟಿಲಿ ಇತ್ತೀಚೆಗೆ ತುಂಬಾನೇ ಕಿಡ್ನಾಪಿಂಗ್ಸ್ ಆಗ್ತಾ ಇದೆ. ನಿಮ್ ಸ್ಟೂಡೆಂಟ್ಸು ಒಂದಷ್ಟು ಜನ ಮಿಸ್ ಆಗಿದ್ದಾರೆ. ಪೇರೆಂಟ್ಸ್ಗೂ ಗೊತ್ತಿಲ್ದಿರೋ ಇನ್ಫಾರ್ಮೇಶನ್ ಫ್ರೆಂಡ್ಸ್ಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ. ಸೊ ಕಿಡ್ನಾಪ್ ಆಗಿರೋ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ಗೋಸ್ಕರ ಈಗ ನಿಮ್ಮ ಕ್ಲಾಸಲ್ಲಿರೋ ಪ್ರತಿ ಸ್ಟೂಡೆಂಟ್ನು ನಾನು ಎನ್ಕ್ವೈರಿ ಮಾಡಬೇಕು ಸರ್. ನಮ್ ಸ್ಟೂಡೆಂಟ್ಸ್ ರೆಡಿಯಾಗೇ ಇರ್ತಾರೆ. ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ? ಎಸ್ ಸರ್. ದೆನ್ ಓಕೆ. ನಮ್ ಸ್ಟೂಡೆಂಟ್ಗಾಗಿ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್? ಗುಡ್. ಗೋ ಆನ್. ಹೇ ವಸಿ, ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಲಿಲ್ವಾ? ಇಲ್ಲ. ಲೈ, ಆ ಹುಡುಗಿ ನಿನ್ನೆ ಮನೆಗ್ ಬಂದ್ ಬೇರೆ ಹೇಳಿದಳು. ಟ್ರೀಟ್ಮೆಂಟ್ ಮಧ್ಯದಲ್ಲೇ ಸ್ಟಾಪ್ ಮಾಡಿದ್ರೆ ಹೇಗ್ ಕ್ಯೂರ್ ಆಗುತ್ತೆ ಅಂತ ಕೇಳ್ತಾಳೆ. ಟ್ರೀಟ್ಮೆಂಟ್ ನಿಲ್ಲೋದಿಲ್ಲ ಅಪ್ಪ, ಕಂಟಿನ್ಯೂ ಆಗ್ತಾ ಇದೆ. ಹಾಸ್ಪಿಟ್ಲಿಗೆ ಹೋಗ್ದಿರಾ ಟ್ರೀಟ್ಮೆಂಟ್ ಹೇಗೋ ಕಂಟಿನ್ಯೂ ಆಗುತ್ತೆ? ನಾನ್ ಪೇಷಂಟ್ ಮಾತ್ರ ಅಲ್ಲ, ಸಬ್ಜೆಕ್ಟ್ ಕೂಡ. ಸಬ್ಜೆಕ್ಟಾ? ಹಲೋ ಅಂಕಲ್, ಹೌ ಆರ್ ಯು? ಐ ಆಮ್ ಗುಡ್ ಅಮ್ಮ. ವಸಿ ಮೇಲ್ಗಡೆ ಇದ್ದೇನಮ್ಮ. ಹಾಯ್. 2 days ಇಂದ ಹಾಸ್ಪಿಟಲ್ಗೆ ಯಾಕೆ ಬಂದಿಲ್ಲ? ನಾನ್ ಹುಷಾರಾಗೇ ಇದ್ದೀನಿ ಅನ್ನಿಸ್ತು. ಅದನ್ನ ಚೆಕ್ ಮಾಡಿ ಹೇಳ್ಬೇಕಾಗಿರೋದು ನಾನು.
ನೀನಲ್ಲ. ಕೋಪ ಮಾಡ್ಕೋಬೇಡ ಮನ್ವಿತಾ. ಬ್ಲ್ಯಾಕ್ ಕಾಫಿ ಕುಡಿದ್ಯಾ? ನೋ. ಡಾಕ್ಟರ್ಗೆ ಏನ್ ಕೊಟ್ರೆ ಕೋಪ ಕಮ್ಮಿ ಆಗುತ್ತೋ ನನಗೆ ಗೊತ್ತು. ಚಾಕ್ಲೇಟ್ ತಗೊಳ್ಳಿ. ರಾಜು ಡಾಕ್ಟರ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾಗ ರಾಜು ಅವಳನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ತನ್ನ ಪ್ರೀತಿನ ರಾಜುಗ್ ತಿಳಿಸ್ಬೇಕು ಅಂತ ಬೆಳಗ್ಗೆನೆ ಅವನ್ ಮನೆಗೆ ಹೋಗ್ತಾಳೆ. ಆದ್ರೆ ಅದೇ ದಿನ ಬೆಳಗ್ಗೆ ಇನ್ನೊಬ್ಬ ರಾಜು ಯುದ್ಧಕ್ ಬಂದಿದ್ದಾನೆ. ಓಡ್ ಹೋದಂತ ಆ ರಾಜು ಈ ರಾಜು ಏನು ಮಾಡ್ದೇನೆ ಡಾಕ್ಟರ್ನ ಕಿಡ್ನಾಪ್ ಮಾಡಿ ತನ್ನ ರಾಜ್ಯ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಏನಾಯ್ತು? ಬಾ ಡಾಕ್ಟರ್ ನನ್ ಬಿಟ್ಬಿಡಿ. ಈ ಪೇಷಂಟ್ ಹುಚ್ಚುಚ್ಚಾಗಾಡ್ತಿದ್ದಾರೆ ಸರ್, ನೀವೇ ನೋಡ್ಬೇಕು. ನೀನೋಗೋ, ನೀನ್ ಕೂತ್ಕೋ. ನಮಸ್ಕಾರ ಸರ್. ನಮಸ್ಕಾರ. ಏನ್ ನಿನ್ ಪ್ರಾಬ್ಲಮ್? ಬ್ಯಾಂಕ್ ಲೋನ್ ಪ್ರಾಬ್ಲಮ್ ಸರ್. ಬ್ಯಾಂಕಿಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಬಂದಿದ್ಯಾ? 30 ಸೆಕೆಂಡ್ ಅಲ್ಲಿ 60 ಫೋನ್ ಸರ್. ಅಂದ್ರೆ ನಿಮಿಷಕ್ಕೆ 160 ಫೋನು. ಓಹೋ, ಕೈ ಹಿಡಿ. ಸದ್ಯಕ್ಕೆ ಇದನ್ನ ಪ್ರೆಸ್ ಮಾಡ್ತಾ ಇರು. ಸರಿ ಸರ್. ಫೋನಲ್ಲಿ ಚಾರ್ಜ್ ಖಾಲಿ ಆದ್ರೆ ನನಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ ಸರ್. ತಡ್ಕೊಳಕ್ ಆಗ್ದರೆ ನಿಮ್ಮ ಹತ್ರ ಬಂದೆ ಸರ್. ಏನೋ ಒಂದ್ ಮಾಡಿ ಸರ್. ಮೊಬೈಲ್ ನ ಚಾರ್ಜ್ ಅಲ್ಲಿ ಇಟ್ಕೋ, ಫ್ರಸ್ಟ್ರೇಷನ್ ಕಮ್ಮಿ ಆಗ್ಬಿಡುತ್ತೆ. ಅಲ್ಲ ಸರ್, ಹುಡುಗಿ ಫೋನ್ ಮಾಡಿ ಹೋಮ್ ಲೋನ್ಗೋಸ್ಕರ ಹೋಮ್ಲಿ ಆಗಿ ಕೇಳಿದ್ರು ಸರ್. ವಾಯ್ಸ್ ಸ್ವೀಟ್ ಆಗಿದೆ ಅಂತ ಸಿಗ್ನಲ್ ಕೊಟ್ಬಿಟ್ಟೆ ಸರ್. ನಿನ್ ಫ್ರಸ್ಟ್ರೇಷನ್ ಹೋಮ್ ಲೋನ್ಗೋಸ್ಕರ ಅಲ್ಲ, ಹೋಮಿಲಿ ಆಗಿರೋ ಹುಡುಗಿಗೋಸ್ಕರ. ನನ್ ಟೆನ್ಷನ್ ಇಂಟೆನ್ಷನ್ ಅದಲ್ಲ ಸರ್. ಔಷಧಿ ತಗೊಂಡ್ರು ಮನ್ಸಿಗೆ ಶಾಂತಿ ಸಿಗ್ತಲ್ಲ ಸರ್. ನೀವೇನೋ ಒಂದು ಮಾಡಿ ಸರ್. ನನ್ನ ಇಂಟೆನ್ಷನ್ ಕಮ್ಮಿ ಮಾಡಿ ಸರ್, ಪ್ಲೀಸ್ ಸರ್. ಕೈ ಬಿಡು ಸರ್. ಸರ್ ಟೆನ್ಷನ್ ಕಮ್ಮಿ ಮಾಡ್ತೀನಿ ಅಂತ ಹುಚ್ಚಿಡಿಸ್ತೀರಲ್ಲ ಸರ್. ಇವಾಗ ಹೇಳು, ನಿನಗೆ ಸ್ಟ್ರೆಸ್ ಇದೆಯಾ? ಸ್ಟ್ರೆಸ್ ಇಲ್ಲ ಸರ್, ಸಾಲ ಇದೆ ಸರ್. ಹಾಗಾದ್ರೆ ನಾನು ಕೊಟ್ಟಿರೋ ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅನ್ಸುತ್ತೆ, ಕೊಡ್ತೀನಿ. ಓಕೆ ಸರ್. ಸಾಲ ಇಲ್ಲ, ಏನು ಇಲ್ಲ, ಬಿಟ್ಬಿಡಿ ಸರ್. ನನ್ನ ನಿಲ್ಸಿ ಸರ್, ಬಿಟ್ಬಿಡಿ ಸರ್. ನಿನ್ಗೇನಿದೆ ಸರ್? ನನ್ನ ಸ್ಟ್ರೆಸ್ಸು ಇಲ್ಲ, ಸಾಲನೂ ಇಲ್ಲ ಸರ್. ನಾನು ಪರ್ಫೆಕ್ಟ್ ಆಗಿದ್ದೀನಿ ಸರ್. ನನ್ನ ಟ್ರೀಟ್ಮೆಂಟ್ ಚೆನ್ನಾಗಿದೆಯಾ? ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ ಸರ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಡಾಕ್ಟರ್ ಬಾಸ್ ಅವರು ನಿಮ್ಮನ್ನ ಭೇಟಿ ಮಾಡಕ್ ಹೇಳಿದ್ರು. ಯಾಕೆ? ಈ ಮಧ್ಯ ನೀವು ತುಂಬಾ ಲೇಟಾಗಿ ಬರ್ತಿದ್ದೀರಾ ಅಂತ, ಪೇಷಂಟ್ಸ್ಗೆಲ್ಲ ಕೋಪ ತರಿಸ್ತಿದ್ದೀರಾ ಅಂತ. ಕೌನ್ಸಿಲಿಂಗ್ ಮಾಡ್ಬೇಕಾಗಿರೋ ಪೇಷಂಟ್ಗೆ ವೈರ್ಸ್ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾನೆ. ಅವನೊಬ್ಬ ಡಾಕ್ಟರಾ? ಸೈಕ್ಯಾಟ್ರಿಸ್ಟ್ ಅಂದ್ರೆ ಮನುಷ್ಯರಲ್ವಾ? ಅವ್ರಿಗೆ ಕೋಪ ಬರಲ್ವಾ? ವಾಟ್ ಅ ಡಾಕ್ಟರ್. ಸಂಬಳ ತಗೊಳ್ಳೋ ನಿನಗೆ ಎಷ್ಟು ಕೋಪ ಬರ್ತಾ ಇದ್ರೆ ಸಂಬಳ ಕೊಡೋ ನಾನು ಎಷ್ಟು ಕೋಪ ಇರಬೇಕು ಸರ್? ಅದು ಅಷ್ಟಕ್ಕೂ ನೀನು ಡಾಕ್ಟರ್ ಏನಕ್ಕಾದೆ? ಮೆಡಿಸಿನ್ ಕೊಡೋದಿಕ್ಕೆ. ಅಷ್ಟಕ್ಕೂ ಡಾಕ್ಟರ್ ಅಂದ್ರೆ ಯಾರಂತ ಗೊತ್ತಾ? ವೈದ್ಯರು. ಏಯ್, ಅಮ್ಮ ಪ್ರಾಣ ಕೊಟ್ರೆ ಡಾಕ್ಟರ್ ಆ ಪ್ರಾಣನ ಕಾಪಾಡ್ತಾನೆ. ಇವನ್ ಮಾತ್ರ ವೈರಿಂದ ಮನುಷ್ಯ ಪ್ರಾಣ ತೆಗಿತಾನೆ. ಏನೋ ವೈರ್ಗಳಾಕಿ ಸ್ವಿಚ್ ಹಾಕಿ ಈ ಹಾಸ್ಪಿಟ್ಲನ್ನ ಕಾಪಾಡ್ತಾ ಇದ್ರೆ ನಿಮ್ಮಂತ ಡಾಕ್ಟರ್ಗಳು ಬಂದು ನನಗೆ ವೈರ್ಗಳು ಇಡ್ತಾ ಇದ್ದೀರಾ. ಸಾರಿ ಸರ್. ಗೋ ಔಟ್. ವೈದ್ಯರ ಇನ್ನೊಂದ್ಸರಿ ನಿನ್ ಮೇಲೆ ಕಂಪ್ಲೇಂಟ್ ಬರಬಾರ್ದು. ಓಕೆ ಸರ್. ಬಂತು ಅನ್ಕೋ, ಇಂಗಿಸ್ಕಿ ಬಿಸಾಕ್ಬಿಡ್ತೀನಿ. ನಿನ್ಗಿನ್ನ ರೂಢೆ ಗತಿ. ಮಿಸ್ ಆಗಿ ಜಾಗ ಇದೆ ಸರ್. ಲಾಸ್ಟ್ ಕಾಲ್ ಸಿಗ್ನಲ್ ಟ್ರೇಸ್ ಮಾಡಿದ್ರೆ ಇಲ್ಲೇ ತೋರಿಸ್ತಿದೆ ಸರ್. ಆ ಹುಡುಗಿಗೆ ಬಂದಿರೋ ಕಾಲ್ ಎಲ್ಲಿಂದ ಬಂದಿದ್ದು, ಯಾರು ಮಾಡಿದ್ದು ಅಂತ ಏನಾದರೂ ಗೊತ್ತಾಗಿದೆಯಾ? ನಂಬರ್ ಫೇಕ್, ವಾಯ್ಸ್ ಫೇಕ್. ಹುಡುಗಿನ ಮಿಸ್ಗೈಡ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಸರ್. ಏಯ್ ಸರ್, ಅಲ್ಲಿಂದ ಸ್ವಲ್ಪ ಮಣ್ಣು ತಂದು ಈ ಗಾಡಿ ಸೀಟ್ ಮೇಲೆ ಎರಚು. ಓಕೆ ಸರ್. ಸಾಕು ಸಾಕು ಸಾಕು. BLHZM
ಇದು ನಮ್ಮ ಕ್ಲೂನಾ ಇಲ್ಲ ಆ ಕಿಡ್ನ್ಯಾಪರ್ ಹಾಕ್ತಾ ಇರೋ ಚಾಲೆಂಜಾ? ಏಯ್ ಸರ್ ಫೋಟೋ ತಗೋ. ಲೈ ಮೊದಲು ಫೋನ್ ಕಟ್ ಮಾಡೋ. ಸರ್ ಈಗಲೇ 60 ಸತಿ ಕಟ್ ಮಾಡಿದೀನಿ ಸರ್. ಯಾರೋ ಅದು? ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ ಅಲ್ವಾ ಸರ್, ಸೈಕಾಲಜಿಸ್ಟ್ ಸಾರ್ಥಿ ಸರ್ 30 ಸೆಕೆಂಡ್ ಅಲ್ಲಿ 60 ಸರಿ ಕಾಲ್ ಮಾಡಿದ್ದಾನೆ. ಅಷ್ಟೊಂದು ಸಾರಿ ಕಾಲ್ ಮಾಡಿದಾರಂದ್ರೆ ಅವ್ರನ್ನ ಮೀಟ್ ಮಾಡಲೇಬೇಕು. ಕ್ಲೈಂಟ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಸರ್, ಇಫ್ ಯು ಡೋಂಟ್ ಮೈಂಡ್ 2 minutes ಟೈಮ್ ಕೊಡ್ತೀರಾ? ವಾಟ್ ಇಸ್ ಯುವರ್ ನೇಮ್? ರಿಗ್ನೇಲ್ ಸರ್. ಮೈ ನೇಮ್ ಇಸ್ ಬ್ಲೂ ನೇಲ್ ಸರ್. ಮ್ಯಾಟ್ರ್ ಏನಂತ ಹೇಳಿ. ನಮ್ ಬ್ರೋಷರ್ ಸರ್. ಲಕ್ಸುರಿ ಲೈಫ್ ಬೇಕಾಗಿರೋ ಎಲ್ಲಾ ಫೆಸಿಲಿಟೀಸ್ ಇದೆ. ನಿಮ್ ವೆಂಚರ್ಸ್ ಅಲ್ಲಿ ಪಬ್ ಇದೆಯಾ? ನೋ ಸರ್. ಕಾರ್ಡ್ಸ್ ಆಡಕ್ಕೆ ಕ್ಲಬ್ ಇದೆಯಾ? ನೋ ಸರ್. ಬಾರ್ ಇದೆಯಾ? ನೋ ಸರ್. ಮಸಾಜ್ ಸೆಂಟರ್ ಆದ್ರೂ ಇದೆಯಾ? ನೋ ಸರ್. ಹೋಗ್ಲಿ ಅದೇನಾದ್ರೂ ಇದೆಯಾ? ಇಲ್ಲ ಸರ್. ನಾನು ಯಾವುದೇ ಪೇಷಂಟ್ಗೂ 3 ನಿಮಿಷ ಟೈಮ್ ಕೊಟ್ಟು 2 ನಿಮಿಷ ಟ್ರೀಟ್ಮೆಂಟ್ ಕೊಟ್ಟು 1 ನಿಮಿಷ ವಾಪಸ್ ಕಳಿಸ್ತೀನಿ. ನೀವಿನ್ ಹೊರಡಿ. ಒಳ್ಳೆ ಆಟಗಾರನೇ. ನಮಸ್ಕಾರ ಸರ್. ನಮಸ್ಕಾರ. ಐ ಆಮ್ ಸಾರಥಿ. ಮನುಷ್ಯಂಗೆ ಮನಸ್ಸಿನ ಜೊತೆ ವಾರಿದು 30 years ಎಕ್ಸ್ಪೀರಿಯನ್ಸ್ ಇದೆ. ನಾಟ್ ಮ್ಯಾರಿಡ್, ಸ್ಟಿಲ್ ವರ್ಜಿನ್. ನೈಸ್ ಟು ಮೀಟ್ ಯು ಡಾಕ್ಟರ್ ಸರ್. ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ. ನಾನು ಯಾವುದೇ ಪೇಷಂಟ್ಗೂ 3 ನಿಮಿಷ ಟೈಮ್ ಕೊಟ್ಟು 2 ನಿಮಿಷ ಟ್ರೀಟ್ಮೆಂಟ್ ಕೊಟ್ಟು 1 ನಿಮಿಷ ವಾಪಸ್ ಕಳಿಸ್ತೀನಿ. ನನಗೆ ಬೇಕಾಗಿರೋದು ಕೂಡ ಅದೇ ಸರ್. ಸಿಟಿಲ್ ಆಗ್ತಾ ಇರೋ ಕಿಡ್ನಾಪ್ಗಳ ಬಗ್ಗೆ ಸ್ಟ್ರೆಸ್ಸು ಫ್ರಸ್ಟ್ರೇಷನ್ನು ಜಾಸ್ತಿ ಆಗ್ಬಿಟ್ಟು ನಿದ್ದೆನೆ ಬರ್ತಾ ಇಲ್ಲ ಸರ್. ಯಾರೋ ಕಿಡ್ನಾಪ್ ಮಾಡಿದ್ರೆ ನಿಮಗೆ ಯಾಕ್ರಿ ಫ್ರಸ್ಟ್ರೇಷನ್ ಆಗ್ಬೇಕು? ನಾನು CI ಅಲ್ವಾ ಸರ್. ಅದು ಅಲ್ಲದೆ ಆ ಕಿಡ್ನಾಪ್ಗಳು ನನ್ನ ಸ್ಟೇಷನ್ ಝೋನ್ ಅಲ್ಲೇ ಆಗ್ತಾ ಇದೆ. ಅಷ್ಟಕ್ಕೂ ಕಿಡ್ನಾಪ್ ಯಾರು ಮಾಡ್ತಿರೋದು? ಅದು ಗೊತ್ತಾಗಿದ್ರೆ ನನಗೆ ಫ್ರಸ್ಟ್ರೇಷನ್ ಯಾಕೆ ಆಗ್ತಾ ಇತ್ತು ಹೇಳಿ. ಕಿಡ್ನಾಪ್ ಆಗ್ತಿರೋ ಹುಡುಗಿರೆಲ್ಲ ರೇಪ್ ಆಗ್ತಿದಾರಾ, ಮರ್ಡರ್ ಆಗ್ತಿದಾರಾ, ಇಲ್ಲ ಎರಡು ಒಟ್ಟಿಗೆ ಮಾಡ್ತಿದಾರಾ? ಅರ್ಥ ಆಯ್ತು. ಕಿಡ್ನಾಪರ್ ಬಗ್ಗೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾದಲ್ಲಿ, ಟಿಂಡರ್ ಅಲ್ಲಿ ಪೋಸ್ಟ್ ಹಾಕ್ಬೇಕಾಗಿತ್ತು ಸರ್. ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಳ್ಳಿ, ಅಪ್ಡೇಟ್ ಆಗಿ. ನಮ್ ಸರ್ಗೆ ಬಿಪಿ ಬರ್ತಿದೆ. CA ಅವರಿಗೆ ಕೋಪ ಬಂದ್ರೆ ಏನು? BP ಟ್ಯಾಬ್ಲೆಟ್ ಕೊಡು. ಡಾಕ್ಟರ್ ಕೇಳೋ ಪ್ರಶ್ನೆಗೆ CM ಆಗ್ಲಿ PM ಆಗ್ಲಿ ಯಾರೇ ಆಗ್ಲಿ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಅಷ್ಟೇ ಅಲ್ವಾ CA ಅವರೇ? ನಿಮ್ ಫ್ರಸ್ಟ್ರೇಷನ್ ಕಡಿಮೆ ಆಗ್ಬೇಕು ಅಂದ್ರೆ ಗೋವಾ ಬೀಚ್ ಹೋಗಿ ಬಾಕ್ಸರ್ ಮೇಲೆ ಕೂತ್ಕೊಂಡು ಸಖತ್ತಾಗಿ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ಗೋಸ್ಕರ ಗೋವಾ ಹೋಗೋದು ಯಾಕೆ? ಇಲ್ಲೇ ಮಾಡ್ಬೋದಲ್ವಾ? ಇಲ್ಲಾದ್ರೆ ಜಾಸ್ತಿ ಅಂದ್ರೆ ಬಾಕ್ಸರ್ ಸಿಗುತ್ತೆ, ಅಲ್ಲಾದ್ರೆ ಬಿಕ್ನಿಗಳನ್ನ ನೋಡ್ಬೋದು. ಹಾಗಾದ್ರೆ ಬ್ಯಾಂಕಾಕ್ ಬೀಚಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಸೂಪರ್ ಸರ್. ಬಡ್ಜೆಟ್ ಇದ್ರೆ ಬ್ಯಾಂಕಾಕ್ ಸೂಪರ್ ಆಗಿರುತ್ತೆ. ನಿನಗ್ ಮೊದ್ಲೇ ಹೇಳಿದ್ದೆ ಅಲ್ವೇ? ಹೌದು ಸರ್. ಸಾರ್ ಕೂಡ ಬ್ಯಾಂಕಾಕ್ ಗೋವಾ ಸಲಹೆನೆ ಕೊಡ್ತಾರೆ ಅಂತ ಬಹುತ್ ಬಡಿಯಾ ಸಲಹಾ ದಿಯಾರೆ. ಬ್ಯಾಂಕಾಕ್ ಹೋಗ್ಬೇಕಾ, ಗೋವಾ ಹೋಗ್ಬೇಕಾ? ಇನ್ನೊಂದ್ಸಾರಿ ನಿನ್ ಹೆಸರನ್ನ ಗೂಗಲ್ ಅಲ್ಲಿ ನೋಡಿದ್ರೆ ಕೇಳಿದ್ರೆ ನಿನಗೆ ಬಿಕ್ನೆ ಹಾಕಿಸ್ತೀನಿ. ಗೂಗಲ್ ಮೊನ್ನೆ ಇನ್ನು ದುಡ್ಡು ಕಟ್ಟಿದೀನಿ. 1 week ಟೈಮ್ ಇದೆ ಸರ್. ಆಗಿದ ತಕ್ಷಣ ಅವರೇ ತೆಗ್ದಾಕ್ಬಿಡ್ತಾರೆ. ನೀವು ಹೊರಡಿ ಸರ್. ಅಪ್ಪ ಫುಲ್ ಮ್ಯಾಡ್. ಹೇ ಮನ್ವಿತಾ, ಮನ್ವಿತಾ, ಈ 30 years ಸ್ಟಿಲ್ ಬ್ಯಾಚುಲರ್ ಹುಡುಗ ಎಲ್ಲೋ ಇದ್ದಾನೆ. ಫೋನ್ ಮಾಡು. ಅವನಿಗೆ ಬೇಗ ಫೋನ್ ಮಾಡು. ಹೇಳೋ ಪ್ಯಾರಾಸಿಟಮಲ್. ಭಕ್ತರಿಗೋಸ್ಕರ ಭಗವಂತ ಎಲ್ಲಿಗೆ ಹೋಗಿದ್ದಾನೆ ಸರ್? ಪೇಷಂಟ್ ನ ಹುಡುಕಿ ಗಾಡಿಲಿರೋ ಪೆಟ್ರೋಲ್ ಖಾಲಿ ಆಗಿದ್ಯೋ. ನಿನ್ ಫೋನ್ ಇಡೋ ಪ್ಯಾರಾಸಿಟಮಲ್. ಎಷ್ಟು ಹಾಕ್ಬೇಕು ಸರ್? ಫುಲ್ ಟ್ಯಾಂಕ್ ಇನ್ 3 minutes. 1 minute ಅಲ್ಲಿ ಹಾಕ್ಬಿಡ್ತೀನಿ ಸರ್. ಇಲ್ಲಿ 2 minutes ವೈಟಿಂಗ್ ಕಣ. ಸರ್ ಕಾರ್ ತುಂಬಾ ಚೆನ್ನಾಗಿದೆ ಸರ್. ನೈಸ್ ಕಾರ್, ರಿಚ್ ಚಾಯ್ಸ್ ಸರ್. ರಿಚ್ ಚಾಯ್ಸ್ ಅಲ್ವೋ, ಯೂತ್ ಚಾಯ್ಸ್ ಇಲ್ಲಿ. ಮೈಲೇಜ್ ಎಷ್ಟು ಸರ್? ಅದ್ ಗೊತ್ತಿದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಯಾಕೆ ಹಾಕಿಸ್ತಿದ್ದೆ? ಅಯ್ಯೋ ನನ್ ಪೇಷಂಟ್ ಹೋಗ್ತಾ ಇದ್ದಾನೆ. ನಿಂತ್ಕೋ. 3 ನಿಮಿಷ ಟೈಮ್ ಕೊಟ್ಟು 2 ನಿಮಿಷ ನೋಡಿ ಸರ್. 2 ನಿಮಿಷ ನಿಂತ್ಕೊಳ್ಳೋ. 1 ನಿಮಿಷ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀನಿ. ಪ್ಯಾನಿಕೋ, ನಿಂತ್ಕೊಳ್ಳೋ. ಪ್ಯಾನಿಕೋ. ಅಯ್ಯೋ ಅವನು ನಿಂತ್ಕೊಂತಿಲ್ಲ, ಇವನು ನಿಂತ್ಕೊಂತ ಇಲ್ಲ. ಮನ್ವಿತಾ, ಒಂದೇ ನಿಮಿಷ ಪ್ಲೀಸ್. ಏನ್ ಹೇಳು? ಕರೀತಾ ಇದೀನಿ, ಕೇಳಿಸ್ಕೊತಾನೆ ಇಲ್ಲ. ಲೇಟ್ ಆಗ್ತಿದೆ. ಮನ್ವಿತಾ ಒಂದೇ ನಿಮಿಷ. ಹಲೋ 3 minutes. ಇಲ್ಲಿ ನೋಡು. ಅಷ್ಟಕ್ಕೂ ನೀನ್ ಯಾರೋ? ಅದಿರ್ಲಿ, ಅವ್ರು ಯಾರು? ನನಗ್ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್.
ನೀವ್ಯಾರು? ಚಿರಂಜೀವಿ ಸಾರಥಿ. ಸಾರಥಿ ಆದ್ರೆ ನನ್ಗೇನು, ಚಿರಂಜೀವಿ ಆದ್ರೆ ನಂಗೇನು? ನನ್ ಲವರ್ ಬಿಟ್ಟು ಹೋಗ್ತಿದ್ದಾಳೆ, ನನ್ನ ಬಿಟ್ಬಿಡಿ ಸರ್. ಲವರ? ಇವಾಗ ನೀವು ಡಾಕ್ಟರ್ ಅಂದೆ. ಅವಳು ಡಾಕ್ಟರ್ ಆಗಿರೋದ್ರಿಂದ ನಂಗ್ ಲವರ್ ಆಗಿರೋದು. ಅಂದ್ರೆ ನಾನ್ ಡಾಕ್ಟರ್ ಆದ್ರೆ ನನ್ನನ್ನು ಪ್ರೀತಿಸ್ತೀಯಾ? ಅಷ್ಟಕ್ಕೂ ನಿಂಗೇನೋ ಬೇಕು ಸರ್? 1 ನಿಮಿಷ, 3 ನಿಮಿಷ ಟೈಮ್ ಕೊಟ್ರೆ 2 ನಿಮಿಷದಲ್ಲಿ ಟ್ರೀಟ್ಮೆಂಟ್ ಮಾಡಿ 1 ನಿಮಿಷದಲ್ಲಿ ವಾಪಸ್ ಕಳಿಸ್ತೀನಿ. ಅಬ್ಬಾ, 1 ನಿಮಿಷ ಟೈಮ್ ಕೇಳಿ 3 ನಿಮಿಷ ಮಾಡ್ತಿದ್ಯಾ? ಏನಾದ್ರೂ ಲಾಜಿಕ್ ಇದ್ಯಾ? ಲಾಜಿಕ್ ಇಲ್ದಲ್ಲೇ ಹೊಡಿತಾ ಇದ್ಯಾ? ನಾನ್ ಡಿಪ್ರೆಷನ್ ಅಲ್ಲಿ ಇದ್ದಾಗ ಹೊಡಿತೀನಿ. ಅದಕ್ಕೆ ನಾನ್ ಬಂದೆ, ನಿಮ್ಮಲ್ಲಿರೋ ಡಿಪ್ರೆಷನ್ ತೆಗಿಯಕ್ಕೆ. ನನ್ ಡಿಪ್ರೆಷನ್ ಹೋಗ್ಸೋದಿಕ್ಕೆ ನೀನ್ ಯಾರೋ? ನಾನ್ ಚೆನ್ನಾಗೇ ಇದೀನಿ. ನಿನ್ನಿಂದಾನೆ ಎಷ್ಟೋ ಜನ ಹಿಂಸೆ ಪಡ್ತಾ ಇದಾರೆ, ಅದಕ್ಕೆ ಹುಚ್ಚ ಅಂತಾರೆ. ಅಂದ್ರೆ ಈಗ ನಂಗೆ ಹುಚ್ಚ ಅಂತಿದ್ಯಾ? ಅಪ್ಪ, ಏನಕ್ಕೆ ಹಂಗ್ ಹೊಡಿತಾ ಇದ್ಯಾ? ನನಗೆ ಮೊದ್ಲೇ BP ಇದೆ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಹೊಡೆದ್ರೆ ವಾಪಸ್ ಹೊಡಿತಿದ್ದೆ ಗೊತ್ತಾ? ಅಮ್ಮಂಗೆ ಹೊಡಿತೀಯನೋ? ಅಯ್ಯೋ ನಿಲ್ಸು, ನಿಂಗ್ ಕೊಟ್ಟಿದ್ದು 3 ನಿಮಿಷ ಆಯ್ತು, ಈಗ ಹೊರಡು. ಇವನು 3 ಮಿನಿಟ್ಸ್ ಕಾನ್ಸೆಪ್ಟ್. ಪ್ಯಾನಿಕ್ ಪೀಕಲ್ ಇದೆ. ಇವಳು ಯಾವ ಕಡೆ ಹೋಗಿರ್ಬೋದು? ಇಲ್ಲೇ ಇರ್ಬೇಕಿತ್ತಲ್ಲ. ಏನ್ ಹುಡುಕ್ತಾ ಇದ್ಯಾ? ಏನ್ ಬೇಕು? ಟ್ರೀಟ್ಮೆಂಟ್ ಬೇಕು ಸರ್. ಹೌದಾ? ಹಂಗಾರೆ ಬಾ, ಒಳಗಡೆ ಬಾ. 2 ವೈರ್ ಹಾಕಿ ಸ್ವಿಚ್ ಆಗ್ತಂತ ಇಟ್ಕೋ, ಆಟೋಮೆಟಿಕ್ ಎಲ್ಲ ಕಮ್ಮಿ ಆಗುತ್ತೆ. ಪ್ರಾಬ್ಲಮ್ ನನಗಲ್ಲ, ನನ್ನ ಫ್ರೆಂಡ್ಗೆ. ನಿನ್ ಫ್ರೆಂಡ್ಗ? ಅವನಲ್ಲಿ ಅವ್ನ್ ಬಂದಿಲ್ಲ ಸರ್. ಏನ್ ಪ್ರಾಬ್ಲಮ್? ನನ್ನ ಫ್ರೆಂಡ್ ಒಬ್ಳನ್ನ ಸುಂದರವಾಗಿರೋ ಹುಡುಗಿನ ಪ್ರೀತಿಸ್ದ. ಅರ್ಥ ಆಯ್ತು. ಅವಳು ಕೈ ಕೊಟ್ಟು ಓಡಕ್ ಬಿಟ್ಟಿರ್ತಾಳೆ. ನಿನ್ನ ಅರ್ಥ ಆಯ್ತು. ಈಗ ಪಾಯಿಂಟಿಗೆ ಬರೋಣ. ನಿಮ್ ಹುಡ್ಗ ಹುಡ್ಗಿನ ಲವ್ ಮಾಡಿಲ್ಲ, ರೈಟ್? ಅರೆರೆ, ಅವರಿಬ್ರು ಮಧ್ಯೆ ಎಲ್ಲ ನಡೆದೋಯ್ತು. ಎಲ್ಲ ಆಗೋಗಿದ್ಯಾ? ಅದು ಅಲ್ದೇನೆ ಇದ್ರ ಮಧ್ಯ ಆ ಹುಡುಗಿ ಒಬ್ಳು ಡಾಕ್ಟರ್ ಹತ್ರ ಜಾಯ್ನ್ ಆಗಿದ್ದಾಳೆ. ಅವನೊಬ್ಬ ಸೈಕೋ. ಓಹೋ. ಆ ಹುಡುಗಿನ ನೋಡ್ದೆ ನಮ್ಮನ್ಗೆ ಹುಚ್ಚಿಡಿದ್ ಬಿಟ್ಟಿದೆ. ನಿನ್ ಫ್ರೆಂಡ್ ಕರ್ಕೊಂಬ, ಆ 2 ವೈರ್ ಹಾಕ್ಬಿಟ್ಟು ಸ್ವಿಚ್ ಹಾಕ್ಬಿಡೋಣ. ಅವ್ನ್ ಬರೋದಿಲ್ಲ ಸರ್. ಅಂದ್ರೆ ಡೈನಮಿಕ್ ಡಾಕ್ಟರ್ನ ಕಳ್ಸ್ಕೊಡಿ. ಡಾಕ್ಟರ್ ಜ್ಯೋತಿಲಕ್ಷ್ಮಿ, ಡಾಕ್ಟರ್ ಜ್ಯೋತಿಲಕ್ಷ್ಮಿ, ಇವರೇ ಜ್ಯೋತಿಲಕ್ಷ್ಮಿ. ಇವಳು ಬೇಡ ಸರ್, ಅವನ್ಗಿರೋ ಪವರ್ ಕೂಡ ಹೊರಟೋಗುತ್ತೆ. ಅಂದ್ರೆ ಡಾಕ್ಟರ್ನು ಕೂಡ ನೀನೇ ಡಿಸೈಡ್ ಮಾಡ್ತೀಯಾ? ಹಂಗಾರೆ ವೈರು ಸ್ವಿಚ್ ನೀನೇ ಹಾಕೋ. ಇದನ್ನೇನು ಹಾಸ್ಪಿಟಲ್ ಅನ್ಕೊಂಡಿದ್ಯಾ ಅಥವಾ ಬ್ಯಾಂಕ್ ಹಾಕೋ ಮಸಾಜ್ ಸೆಂಟರ್ ಅನ್ಕೊಂಡಿದ್ಯಾ? ನಾನು 6 ಜನ ಲವ್ ಮಾಡಿದ್ರೆ 4 ಜನಕ್ಕೆ ಬ್ರೇಕಪ್ ಹೇಳ್ದೆ ಸೋ. ಐ ಹೇಟ್ ಲವರ್ಸ್. ಈಕೆ ಡೈನಮಿಕ್ ಆದ್ರೆ ಯಂಗಿಲ್ಲ. ನನಗೆ ಅರ್ಥ ಆಯ್ತು ನಿನ್ಗೆ ಯಾರು ಬೇಕು ಅಂತ. ನೀವು ಹೋಗಿ ಡಾಕ್ಟರ್ ಮನ್ವಿತಾ ಕರೀರಿ. ಡಾಕ್ಟರ್ ಮನ್ವಿತಾ. ಇವರೇ ಡಾಕ್ಟ್ರು ಅಂದ್ರೆ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೋತೀನಿ. ಟ್ರೀಟ್ಮೆಂಟ್ ನಿನ್ಗೆ ನಿನ್ ಫ್ರೆಂಡ್ಗ? ನಾನೇ ಆ ಫ್ರೆಂಡು. ಪೇಷಂಟ್ ಇದ್ರೆ ಡಾಕ್ಟರ್ ಹೋಗ್ಬೇಕು. ಚೆನ್ನಾಗಿದೆ. ನಿನ್ ಭಯನಾದ್ರೂ ಬಿಡು ಅಥವಾ ನನ್ನಾದ್ರೂ ಬಿಡು. ನಿನ್ನ ಹತ್ರ ಮಾತಾಡಿ ನನಗ್ ನೋವು ಮಾಡ್ಬೇಡ. ಅದಕ್ಕೆ ಎಲ್ಲಾದ್ರೂ ಹೋಗೋಣ ಅಂತ ಹೇಳ್ತಿದ್ದೀನಿ. ಅದೇ ತಪ್ಪಂತ ಹೇಳ್ತೀನಿ. ಸರ್, ಏನು ಸಬ್ಜೆಕ್ಟ್ ನ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಸರ್, ನಾವು 4 ವರ್ಷದಿಂದ ನಿನ್ DDLG ಲವ್ ಸ್ಟೋರಿ ನಂಗೆ ಮುಂಚೆನೆ ಗೊತ್ತು. ನೀವೇ ಹೇಳಿ ಸರ್, ಮರ್ತೋಗ್ಬೇಕಾ ಅಥವಾ ಎಲ್ಲಾದ್ರೂ ಓಡೋಗ್ಬೇಕಂತನಾ? ಪ್ರೀತಿ ಮಾಡಿರೋ ನೀವು ಏನ್ ಮಾಡಿದ್ರೆ ಖುಷಿಯಾಗಿರ್ತೀರಾ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ನಮ್ ಮನೇಲಿ ಯಾರು ಒಪ್ಕೊಂತಿಲ್ವಲ್ಲ ಸರ್. ನಾಳೆ ಬೆಳಿಗ್ಗೆ ಶಾರ್ಪ್ 10 AM ಸರ್, ನಾನ್ ನಿಮ್ಮನ್ನ ಒಂದು ಮಾಡ್ತೀನಿ. ನಿಮ್ಮಿಬ್ರು ಮದ್ವೆನ ನಾನ್ ಮುಂದೆ ನಿಂತು ಮಾಡಿಸ್ತೀನಿ. ಸರ್, ಏನಾದ್ರೂ ಆಗ್ಲಿ, ಸಿಗರೇಟ್ ಬಿಟ್ರೆ ಒಳ್ಳೇದು ಸರ್. 1 ನಿಮಿಷ ನಿಲ್ಸು. ರಿವರ್ಸ್. ಸ್ಟಾಪ್. ಏನಮ್ಮ, ಇಲ್ಲಿಗೆ ಬಾ. ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಯಾರ್ ನೀವು? ನಿಮ್ಗೆ ಯಾಕೆ ಹೇಳ್ಬೇಕು? ಏನ್ ಮಾತಾಡ್ತಿದ್ಯಾ? ಸಾರ್ CI, ನನ್ನ ಕಾನ್ಸ್ಟೇಬಲ್. ಇವರು ಸುಳ್ಳನ್ನ ನಂಬ್ತಾರೆ, ಆದ್ರೆ ನಿಜಾನ ನಂಬೋದಿಲ್ವೋ? ನಿಮ್ ಮನೆ ಯಾವ ಕಡೆ? ಇಲ್ಲೇ ಪಕ್ಕದಲ್ಲೇ ಸರ್. ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಸರ್, ಅದು ಫ್ರೆಂಡು ಫೋನ್ ಕಾಲ್ ಮಾಡಿ ಬಾಂದ. ಈ ಸಿಟಿಲಿ ನಿಮ್ಮಂತ ಹುಡುಗಿಯರು ಹುಡುಗರು ತುಂಬಾ ಜನ ಮಿಸ್ ಆಗ್ತಾ ಇದ್ದಾರೆ. ಒಂಟಿಯಾಗಿ ತಿರುಗಬೇಡಿ, ಅದು ಅಷ್ಟೊಂದು ಸೇಫ್ ಅಲ್ಲ. ಓಕೆ ಸರ್, ನಾನು ಹೋಗ್ತೀನಿ. ಏಯ್, ಗಾಡಿ ತೆಗಿ. ಹಾ, ಹಲೋ. ಈ ಟೈಮಲ್ಲಿ ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನಮ್ ಬಾಸ್ ಪಾರ್ಟಿ ಕೊಟ್ಟಿದ್ರು, ಅಲ್ಲಿ ಲೇಟ್ ಆಗ್ಬಿಡ್ತು ಸರ್. ಹುಡುಗಿಯರು ಈ ರೀತಿ ರಾತ್ರಿ ಹೊತ್ತಲ್ಲಿ ಸುತ್ತಾಡೋದು ಒಳ್ಳೇದಲ್ಲ. ಓಕೆ ಸರ್. ಸರಿ ಸರ್. ಗೋ. ಏಯ್, ಗಾಡಿ ರಿವರ್ಸ್ ಹಾಕೋ, ಬೇಗ ಬೇಗ ಬೇಗ.
ಏನಿದು ಸಡನ್ ಆಗಿ? ಯಾರೋ ನಮ್ಮ ಮುಂದೆನೆ ಕಿಡ್ನಾಪ್ ಮಾಡ್ದ? ULI ಪ್ರತಿ ಸಾರಿ ಚಾಲೆಂಜ್ ಅಂದ್ರೆ ಏನು? ಇಲ್ಲೋಡು. ಹೇಳಿ ಸರ್. ಒಂದ್ ದೋಸೆ ಹಾಕು. ಯಾವ ದೋಸೆ ಹಾಕ್ಲಿ ಸರ್? ಯಾವ್ದೋ ಒಂದ್ ಹಾಕು. ನನ್ ಪ್ಯಾನಿಕ್ ಪೇಷಂಟ್ ಇಲ್ಲೇನ್ ಮಾಡ್ತಿದ್ದಾನೆ? ಅಯ್ಯೋ ನನ್ನ ಮಗನೇ. ಬಿಕ್ಕಳಿಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕೋ ನನಗ್ ಗೊತ್ತು. 3 ನಿಮಿಷ ಕೂಡ ತಡಿಯಕ್ಕಾಗ್ತಿಲ್ಲ ಇವನಿಗೆ. ಬೇಗ ಹೋಗ್ಬೇಕು. ಆಯ್ತೇನೋ? ಆಗ್ತಾ ಇದೆ ಸರ್. ಬಿಕ್ಕಳಿಕೆ ಹೋಗೋದಿಕ್ಕೆ ನಿನ್ನ ಹಗ್ ಮಾಡ್ದೆ. ಓ ಹೌದಾ? ತಗೊಳ್ಳಿ ಸರ್. ಐಸ್ ಕ್ರೀಮ್? ಹಾ, ವಾಟರ್ ಕೂಡ. ಯಾ. ಬಿಕ್ಕಳಿಕೆ ನಿಲ್ಲೋದಕ್ಕೆ ವಾಟರ್ ಕೂಡ ಆಲ್ಟರ್ನೇಟಿವ್. ಅಯ್ಯೋ ದೇವ್ರೆ, ಇವ್ರ ಲವ್ ನೋಡಿದ್ರೆ 3 ನಿಮಿಷದಲ್ಲಿ ಮ್ಯಾಟ್ರನ್ನೇ ಮುಗಿಸ್ತಾನೋ ಏನೋ. ಏನಾಗ್ಲಿ ಇದನ್ನ ತಡಿಬೇಕು. ನೀನು ಹೇಳ್ತಾ ಇರೋ ರಾಜು ಡಾಕ್ಟರ್ ಕಥೆಯಲ್ಲಿ ಆಮೇಲೆ ಏನ್ ನಡೀತೋ ನನಗ್ ಗೊತ್ತಾಗ್ಬಿಡ್ತು. ರಾಜು ತಾನ್ ಪ್ರೀತಿಸಿದ ಹುಡುಗಿಗೆ ಸಿಕ್ಕದ್ನೋ ಇಲ್ವೋ? ಅಷ್ಟೊಂದ್ ಟೆನ್ಷನ್ ಯಾಕೆ? ಕಥೆಯಲ್ಲಿ ಏನಾಗತ್ತೆ ಅಂತನಾ, ಇಲ್ಲ ಕಥೆಯಲ್ಲಿ ನಡೆಯೋದೇ ನಿನ್ಗೂ ನಡೆಯುತ್ತೆ ಅಂತನಾ? ಎರಡೂ ಅಲ್ಲ. ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ತಿಳ್ಕೋಬೇಕು. ಹಾಗಾದ್ರೆ ಸ್ವಲ್ಪ ಹುಟ್ಟಿಸ್ಕೊಂಡ್ ಹೇಳ್ಬೇಕಾಗಿರೋದೆ. ಹಾಯ್ ಸರ್. ಹಲೋ ಸರ್. ಮೊನ್ನೆ ನೋಡಿದ್ದಕ್ಕಿಂತ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಲ್ಲ. ನೀವು ಕೂಡ ಅವತ್ಕಿಂತ ಇವತ್ತು ತುಂಬಾ ಸ್ಮಾರ್ಟ್ ಆಗಿದ್ದೀರಾ ಸರ್. ಹೌದು ಸರ್, ನೀವು ತುಂಬಾ ಯಂಗ್ ಆಗಿದ್ದೀರಾ ಸರ್. ಅಂದ್ರೆ ನಾನು ಕೂಡ ಸ್ಟಿಲ್ ಬ್ಯಾಚುಲರ್ ಅಲ್ವಾ? ಕಥೆಯಲ್ಲಿ ಏನಾಯ್ತೋ ಪೂರ್ತಿ ಹೇಳು. ನಾನ್ ಬೇಜಾರ್ ಮಾಡ್ಕೊಳ್ಳೋದು ನಿಂಗೆ ಇಷ್ಟ ಆಗತ್ತಾ? ಹೇಳ್ತೀನಿ ಕೇಳು. ಹಾಗೆ ಆ ರಾಜ ತನ್ನ ಲವರ್ ಆದ ಡಾಕ್ಟರ್ಗೋಸ್ಕರ ಕಾಡಲ್ಲಿ ಗಿಡ ಮರಗಳನ್ನ ಹುಡ್ಕೊಂಡು ತಿರುಗ್ತಾ ಇರುವಾಗ ರಾಜನ್ಗೆ ಡಾಕ್ಟರ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಡತ್ತೆ. ಗೊತ್ತಾಗೋಯ್ತಾ? ಆಮೇಲೆ ಡ್ಯಾಡಿ ಕಾಲ್ ಮಾಡ್ತಿದ್ದಾರೆ, ಹೋಗ್ತೀನಿ. ಅದೇನು ಹೀಗ್ ಮಧ್ಯದಲ್ಲಿ ಬಿಟ್ಟು ಹೋಗ್ತಿದ್ಯಾ? ಮನ್ವಿತಾ ಹುಡುಗಿ ಅಂತ ಇವನು ಹೋಗ್ತಾ ಇದ್ದಾನೆ. ಸರ್ ನನ್ ಗುರ್ತ್ ಸಿಕ್ತಾ? ಲೇ, ನೀ ಏನಾದ್ರೂ ಪಬ್ಲಿಕ್ ಫಿಗರಾ? ಅಷ್ಟಕ್ಕೂ ನನ್ ಹಿಂದೆ ಯಾಕೆ ಬಿದ್ದಿದ್ಯೋ? ಹಂಗಾದ್ರೆ ನನ್ ಗುರ್ತ್ ಹಿಡಿದ್ರಿ. 3 ನಿಮಿಷ ಟೈಮ್ ಕೊಟ್ಟು 2 ನಿಮಿಷದಲ್ಲಿ ಟ್ರೀಟ್ಮೆಂಟ್ ಕೊಟ್ಟು 1 ನಿಮಿಷದಲ್ಲಿ ವಾಪಸ್ ಕಳಿಸ್ತೀನಿ. ನಿಂಗೇನಾದ್ರೂ ಸ್ಕ್ರೂ ಲೂಸಾ? ನಿನಗ್ ಸ್ವಲ್ಪ ಸ್ಕ್ರೂ ಲೂಸು. ಕೋಆಪರೇಟ್ ಮಾಡಿದ್ರೆ ಟೈಟ್ ಮಾಡಿ ವಾಪಸ್ ಕಳಿಸ್ತೀನಿ. ಲೇ, ಫೋನು ಯಾರು ಸರ್? ನನ್ ಲವ್ವರ್ ಕಣೋ. ಮಾಡಕ್ ಅವಳಿಗೇನ್ ಬೇರೆ ಕೆಲಸ ಇಲ್ವಾ? 3 ನಿಮಿಷ ಆಯ್ತು ತಾನೆ ಅವಳು ಹೋಗಿ. ಸುಮ್ನೆ ಮಲ್ಕೊಳಕ್ ಹೇಳಿ ಅವಳಿಗೆ. ಅಪ್ಪ ಇನ್ನೊಂದ್ಸಲ 3 ನಿಮಿಷ 2 ನಿಮಿಷ ಅಂತ ಕಾಣಿಸ್ಕೊಂಡ್ರೆ 1 ನಿಮಿಷದಲ್ಲಿ ಸಾಯಿಸ್ತೀನಿ. ಹಂಗಾದ್ರೆ ಸಾಯಿಸ್ತೀಯೇನು? ನನ್ ಕಾನ್ಸೆಪ್ಟೇ ಅದು. ಆ ಕಡೆ ಎಲ್ಲ ಒಂದ್ಸಲ ಹುಡುಕಿ. ಹಿಂದ್ಗಡೆನು. ಇವನ್ ಈ ರೀತಿ ಪ್ರತಿ ಜಾಗದಲ್ಲೂ ಒಂದು ಕ್ಲೂ ಬಿಟ್ಟು ಹೋಗ್ತಾ ಇದ್ದಾನೆ ಅಂದ್ರೆ ನಾವು ಹಿಡಿಯೋದಿಲ್ಲ ಅಂತನಾ ಅಥವಾ ಹಿಡಿದು ತೋರಿಸ್ಲಿ ಅಂತನಾ? ಇದು ನಮ್ಮನ್ನ ಮಿಸ್ಲೀಡ್ ಮಾಡೋದಕ್ಕೂ ಆಗಿರ್ಬೋದಲ್ವಾ ಸರ್? ಇಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದೀಯಾ? ಜಸ್ಟ್ ಗೆಸ್ಸಿಂಗ್ ಸರ್. ರವಿ ಸರ್, ಈ ಏರಿಯಾ ಪೂರ್ತಿ ಕವರ್ ಮಾಡಿ, ವಿಡಿಯೋ ಮಾಡಿ. ಆಯ್ತು ಸರ್. ಈ ಕೋಡ್ನ ರಿಸರ್ಚ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡಿ. ಓಕೆ ಸರ್. ಡೂ ಇಟ್. ಕಾನ್ಸ್ಟೇಬಲ್ ಸರ್, ಈ ಕಿಡ್ನಾಪರ್ ಏಜ್ಗೂ ಮತ್ತೆ ಜೆಂಡರ್ಗೂ ಸಂಬಂಧನೇ ಇಲ್ದೆ ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಇವನ್ ಮೋಟಿವ್ ಏನೋ ವೆರೈಟಿ ಆಗಿದೆ. ತಗೊಂಡೋಗಿ ಎವಿಡೆನ್ಸ್ ಕಳಿಸ್ಕೊಡು. ಆಯ್ತು ಸರ್. ಹೇಗೋ ಒಂದ್ ರೀತಿ ಡಾಕ್ಟರ್ ರಾಜು ಪ್ರೀತಿನ ಅಕ್ಸೆಪ್ಟ್ ಮಾಡ್ದಂಗೆ ನನ್ ಕನ್ಸು ಬರೋದು ನಿಂತೋಯ್ತು. ಡಾಕ್ಟರ್ ರಾಜು ಲವ್ನ ಅಕ್ಸೆಪ್ಟ್ ಮಾಡಿದ್ರು ಲವ್ ಜರ್ನಿ ಮಾಡ್ಬೇಕಾದ್ರೆ ಡಾಕ್ಟರ್ ಫಾದರ್ ಪರ್ಮಿಷನ್ ಬೇಕು.
ಡಾಕ್ಟರ್ಗೆ ರಾಜ ಅಂದ್ರೆ ಪ್ರೀತಿ, ಅಪ್ಪ ಅಂದ್ರೆ ಪ್ರಾಣ. ರಾಜ ಡಾಕ್ಟರ್ ಲವ್, ಲವ್ ಮದ್ವೆ ಆಗಿ ಬದ್ಲಾಗ್ಬೇಕಾದ್ರೆ ಡಾಕ್ಟರ್ ಫಾದರ್ ಒಪ್ಕೊಳ್ಬೇಕು. ಓಹೋ, ಯಾರೋ ಯಾರು ನೀವು? ಸರ್ ಗುಡ್ ಈವ್ನಿಂಗ್ ಸರ್. ಹಲೋ, ಹಾಯ್. ಕಿಡ್ನಾಪ್ ಆಗಿರೋ ನಮ್ಮ ಸ್ಟೂಡೆಂಟ್ಸ್ನ ಯಾವಾಗ ಹುಡ್ಕೊಡ್ತೀರಾ ಸರ್? ಫ್ಯಾಮಿಲಿ ಮೆಂಬರ್ಸ್, ಸ್ಟೂಡೆಂಟ್ಸ್, ಮ್ಯಾನೇಜ್ಮೆಂಟ್ ಎಲ್ಲರೂ ತುಂಬ ಟೆನ್ಷನ್ ಆಗಿದ್ದಾರೆ ಸರ್. ಮಿಸ್ ಆಗಿರೋದು ಬರೀ ನಿಮ್ ಸ್ಟೂಡೆಂಟ್ಸ್ಗಳು ಮಾತ್ರ ಅಲ್ಲ, ಸಿಟಿಲಿ ತುಂಬಾ ಜನ ಏಜ್ಗೂ ಜೆಂಡರ್ಗೂ ಸಂಬಂಧನೇ ಇಲ್ದೆ ಕಿಡ್ನಾಪ್ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿ ಪ್ರೊಫೆಸರ್, ನಿಮ್ ಸ್ಟೂಡೆಂಟ್ಸ್ಗಳ ಬಗ್ಗೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದ್ರೆ ಮಿಸ್ ಆಗಿರೋರ್ನ ಹುಡುಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸರ್, ಕಿಡ್ನಾಪ್ ಆಗಿರೋ ನಮ್ಮ ಸ್ಟೂಡೆಂಟ್ಸು ಒಳ್ಳೆ ಫ್ಯೂಚರ್ ಇರುವಂಥವ್ರು, ಆದಷ್ಟು ಬೇಗ ಹುಡ್ಕೊಡಿ ಸರ್ ಪ್ಲೀಸ್. ಫ್ಯೂಚರಲ್ಲಿ ಇನ್ಯಾರು ಕಿಡ್ನಾಪ್ ಆಗಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಡೂ ಯುವರ್ ಬೆಸ್ಟ್ ಸರ್. ಬರ್ತೀನಿ ಸರ್. ನಾನು ನೋಡ್ಬಿಟ್ಟು ಬರ್ತೀನಿ. ಲವ್ ಮಾಸ್ಟರ್, ನೀನ್ ಹೇಗೋ ಇಲ್ಲಿಗೆ ಬಂದೆ? ನಾನು ಹಂಗೆ ಕಣ್ರಿ, ಪೇಷಂಟ್ ಬೇರೆ ದೇಶದಲ್ಲಿದ್ರು ನಾನು ಹೋಗಿ ಹುಡುಕ್ತೀನಿ. ನನ್ ಯಾಕೋ ಫಾಲೋ ಮಾಡ್ತಿದ್ಯಾ? ನಿಮ್ಗೆ ಏನೇ ಅದು ಕಡಿಮೆ ಮಾಡಿಸ್ತೀನಿ ಅಂತ ನಿಮ್ ಫ್ರೆಂಡ್ಸ್ ಹತ್ರ ಅಗ್ರಿಮೆಂಟ್ ಮಾಡಿಸಿದೀನಿ. ಕಮ್ಮಿ ಆಗಿದೆ ಅಂತ ಹೇಳ್ತೀನಿ, ಹೊರಡು ನೀನು. ಸ್ವಲ್ಪ ನನ್ನ ಮಾತು ಕೇಳು. ಕಲಾಕಾರನೇ ಸಾರ್, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಏಯ್, ಆ ಪ್ರಶ್ನೆ ಕೇಳ್ಬೇಕಾಗಿರೋದು ನಾನು, ನೀನೇನು ಇಲ್ಲಿ? ನಮಗೂ ಅವ್ರಿಗೂ ಒಂದು ವಿಷಯ ಇತ್ತು, ಅದನ್ನೇ ಮಾತಾಡಕ್ ಬಂದಿದ್ದೆ. ಪೊಲೀಸ್ ಅವ್ರ ಮನೇಲಿ ನಿನಗೇನಪ್ಪ ಕೆಲ್ಸ? ನನ್ ಪೇಷಂಟ್ ಮೇಲಿದ್ದಾನೆ ಸರ್. ಏಯ್, ಮೇಲ್ಗಡೆ ಇರೋದು ನನ್ ಮಗಳು. ಮಗಳೇನಿಲ್ಲ ರೀ, ನನ್ ಪೇಷಂಟ್ ಮೇಲಿದ್ದಾನೆ. ನನಗ್ BP ಹೆಚ್ಚಾಗ್ತಾ ಇದೆ. BP ಬಂದ್ರೆ ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ನಲ್ಲ, ತಗೊಂಡಿಲ್ವಾ ಸರ್? ಅಯ್ಯೋ, ಏನೋ ನಿಂದು. ಇವಾಗ ನೀನ್ ಯಾರೋ? ಸರ್, ಅದು ಇವ್ ನಾನ್ ಎಲ್ಲೇ ಹೋದ್ರು ಕೂಡ ಫಾಲೋ ಮಾಡಿ ಟಾರ್ಚರ್ ಕೊಡ್ತೀಯನ್ ಸರ್. ಈಗ್ಲೂ ಕೂಡ ಅದನ್ನೇ ಮಾಡ್ತಿದ್ದಾನೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾಗ್ದೆ ನನ್ನ ಕಾಪಾಡ್ಕೊಳ್ಳೋದಿಕ್ಕೆ ಬಾಗ್ಲು ಓಪನ್ ಆಗಿತ್ತು ಅಂತ ನಿಮ್ ಮನೆಗ್ ಬಂದೆ ಸರ್. 35 ಸೆಕೆಂಡ್ ಅಲ್ಲಿ 60 ಸಾರಿ ಕಾಲ್ ಮಾಡ್ದಾಗ್ಲೇ ಅರ್ಥ ಮಾಡ್ಕೊಂಡೆ. ಏನೋ ಟ್ರೀಟ್ಮೆಂಟ್ ಹೆಸರು ಹೇಳಿ ಇನ್ನೂ ಎಷ್ಟು ಜನಕ್ಕೆ ಟಾರ್ಚರ್ ಕೊಡ್ತಾ ಇದೀಯೋ? ಸರ್, ಇವ್ನಿಗೆ ಟ್ರೀಟ್ಮೆಂಟ್ ಬೇಡ ಅಂತ ಬೇರೆ ಡಾಕ್ಟರ್ ಹತ್ರ ಹೋಗ್ತಿದ್ದಾನೆ ಸರ್. ಓ, ನಿನ್ನ ಹತ್ರನೇ ಟ್ರೀಟ್ಮೆಂಟ್ ತಗೋತೀವಂತ ಏನಾದ್ರು ಅಗ್ರಿಮೆಂಟ್ ಬರ್ತಿದಾರಾ? ಹೌದು ಸರ್, ಅಗ್ರಿಮೆಂಟ್ ಬರ್ಸಿದಾನೆ. ಅದಕ್ಕೆ ಸರ್ ಮನೆ ಮಠ ಎಲ್ಲ ಮಾರಿ ನಾನು ಪ್ಲಾಟ್ಫಾರ್ಮಿಗೆ ಬಂದಿದ್ದೀನಿ. ಸ್ಟಿಲ್ ಬ್ಯಾಚುಲರ್ ಅಂಡ್ ವರ್ಜಿನ್. ನನಗ್ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, 3 ನಿಮಿಷದಲ್ಲೇ ನೀನ್ ಮಾಡೋ ಟ್ರೀಟ್ಮೆಂಟ್ ಏನೋ? ಸರ್, ಏನಿಲ್ಲ ಸರ್, ಸಿಂಪಲ್ ಆಗಿ ಗೋವಾನೋ ಬ್ಯಾಂಕಾಕ್ ಹೋಗಿ ಅಂತ ಅಡ್ವೈಸ್ ಮಾಡ್ತೀನಿ ಸರ್. ನಿಲ್ಸಿ ಸರ್, ನಾನ್ ಯಾರ ಹತ್ರ ಆದ್ರೂ 3 ನಿಮಿಷ ಟೈಮ್ ತಗೊಳ್ತೀನಿ, 2 ನಿಮಿಷ ಟ್ರೀಟ್ಮೆಂಟ್ ಕೊಡ್ತೀನಿ, 1 ನಿಮಿಷದ ಮೇಲೆ ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ ಸರ್. ನಿಮಗೆ ಪೊಲೀಸ್ ಉದ್ಯೋಗ ಕೊಟ್ಟಿದ್ಯಾರು? ಸ್ಟೇಷನ್ ಅಲ್ಲೇ ಅಲ್ಲ, ಮನೇಲಿ ಕೂಡ ಡ್ಯೂಟಿ ಮಾಡ್ಬೇಕು. ಏಯ್, ಚಲ್ ಪಾಗಲ್ ಲೇ, ಯಾವ ಮನೆ ನಿಂಗ್ ಸಿಗುತ್ತೋ ಆ ಮನೆಗ್ ನುಗ್ಬಿಡು. ಹಾಗೆ ಆಗ್ಲಿ ಸರ್, ಬರ್ತೀನಿ ಸರ್. How am I looking? Come. ಇವಳು ಬಂದು ಅನ್ಸೋ ನೀನು ಕೈ ಜೋರು ಮಾಡು. ನೀನ್ ಮಾಡು. ಏನಿವತ್ತು ತುಂಬಾ ಹ್ಯಾಪಿ ಆಗಿದ್ಯಾ? ಗೊತ್ತಿಲ್ಲ. ಯು ಆರ್ ಲೈಯಿಂಗ್. ನೀನ್ ಬಂದಿದ್ಯಾ ಅಂತ? ಯು ಆರ್ ಅ ಬಿಗ್ ಲಯರ್. ಹಾಗಿದ್ರೆ ನಿಜ ಏನು? ಇವತ್ತು ನಿಮ್ಮ ಅಮ್ಮನ ಬರ್ತ್ಡೇ ಅಂತ. ನಮ್ ತಾಯಿ ಬರ್ತ್ಡೇ ಅದು ಸೆಲಿಬ್ರೇಷನ್, ಆದ್ರೆ ನೀನ್ ಬಂದಿರೋದು ಸ್ಪೆಷಲ್ ಅಕೇಶನ್. ನಿಮ್ಮ ಅಮ್ಮನ ಬಗ್ಗೆ ಅಪ್ಪನ ಹತ್ರ ಯಾವತ್ತೂ ಕೇಳಲಿಲ್ವಾ? ನಮ್ ತಂದೆ ಆ ಭಾರನ ನನ್ ಮೇಲೆ ಹಾಕ್ಲಿಲ್ಲ. ನನಗೆ ಹೇಳೋ ವಿಷಯನೇ ಆಗಿದ್ರೆ
ನನ್ನ ಹತ್ರ ಮುಚ್ಚಿಡ್ತಿರ್ಲಿಲ್ಲ. ಸಾರಿ ವಸಿ. ಇಟ್ಸ್ ಓಕೆ. ವಸಿ, ನಿಂಗೊಂದು ವಿಷಯ ಗೊತ್ತಾ? ನೀನ್ ಯಾವಾಗ ಕಥೆ ಹೇಳಿದ್ಯೋ ನಿನ್ನೊಳಗೆ ನಮ್ಮಮ್ಮನ್ ನೋಡ್ದೆ. ಚಿಕ್ಕ ವಯಸ್ಸಲ್ಲಿ ಚಂದಮಾಮ ನಕ್ಷತ್ರ ತೋರಿಸ್ತಾ ಕತೆಗಳು ಹೇಳ್ತಾ ಇದ್ಲು. ನೀನ್ ಹೇಳೋ ಕತೆ ಕೇಳ್ತಿದ್ರೆ ನಾನು ಚಿಕ್ಕ ಮಗು ಆಗ್ಬಿಡ್ತೀನಿ. ನಾಳೆ ಕಾಲ್ ಮಾಡ್ತೀನಿ. ಟೇಕ್ ಕೇರ್. ಬಾಯ್. ಓಕೆ ಬಾಯ್. ಮನ್ವಿತಾನ ಇವನೇ ಡ್ರಾಪ್ ಮಾಡ್ತಿದ್ದಾನೆ. ಯಾರವನು? ಅಪ್ಪ, ಒಂದು ಹುಡುಗನ ಜೊತೆ ಮನೆಯವ್ರಿಗೂ ಬಂದಿದ್ದಾಳೆ ಅಂದ್ರೆ ಅದು ಅಪ್ಪನ ಮೇಲೆ ಗೌರವ ಇಲ್ಲ ಅನ್ನೋ ಹಾಗಲ್ಲ. ಸರಿ. ಏನಿ ಮೆಸೇಜಸ್? ಕಿಡ್ನಾಪರ್ ಇವನೇನಾದ್ರೂ ಆಗಿರ್ಬೋದಾ? ಎಸ್ ಸರ್. ನೋಡಕ್ ಬಂದಿದ್ದಾರೆ. ಸರ್, ಎನಿ ಅಪ್ಡೇಟ್ಸ್ ಇನ್ ದ ಕೇಸ್? ಎಸ್ ಸರ್. ಕೋಡ್ ಲ್ಯಾಂಗ್ವೇಜ್ ಬಗ್ಗೆ ಟೆಕ್ನಿಕಲ್ ಟೀಮಿಂದ ಬಂದಿರೋ ಇನ್ಫಾರ್ಮೇಶನ್ ಫೈಲ್ ಸರ್. ಈ ಕೋಡ್ ಲ್ಯಾಂಗ್ವೇಜ್ ಅನ್ನೋದು ಬೇರೆ ಬೇರೆ ಥರ ಇರುತ್ತೆ, ಬಟ್ ದಿಸ್ ಇಸ್ ನಾಟ್ ಎ ನಾರ್ಮಲ್ ಕೋಡ್ ಸರ್. ಅಂಡರ್ ಕವರ್ ಏಜೆಂಟ್, ಸ್ಪೈ, ಸೀಕ್ರೆಟ್ ಏಜೆಂಟ್ ಅವ್ರು ಮಾತ್ರನೇ ಉಪಯೋಗಿಸೋಂಥ ಕೋಡ್ ಸರ್. ಇವೆರಡು ಕಂಪೇರ್ ಮಾಡಿ ನೋಡು. ಎಸ್ ಸರ್, ಇವೆರಡು ಸೇಮ್ ಸರ್. ಈ ಮೆಸೇಜ್ನ ಕಳಿಸಿದವನೇ ಕಿಡ್ನಾಪ್ ಮಾಡಿರ್ತಾನೆ ಸರ್. ನಿನ್ ಟೀಮ್ನ ಕರ್ಕೊಂಡು ಆ ಕಡೆಗೆ ಹೋಗು, ಕ್ವಿಕ್. ಎಸ್ ಸರ್. ಕಾನ್ಸ್ಟೇಬಲ್, ಗಾಡಿ ತೆಗಿ. ಗೋ ಅಂಡ್ ಸರ್ಚ್. ಸರಿ ಸರ್. ಏನಾಯ್ತು ಸರ್? ನಿಮ್ ಮಗ ಎಲ್ಲಿ? ಅಲ್ಲ ಸರ್, ಏನಾಯ್ತು ಅಂತ? ನಿಮ್ ಮಗ ಅಮಾಯಕರನ್ನ ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಸರ್ ಸರ್, ನೀವೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಎಲ್ಲೋ ಏನೋ ತಪ್ಪಾಗಿರ್ಬೇಕು ಅನ್ಕೊಂತೀನಿ ಸರ್. ಸರ್ 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 ಅಬ್ಬಾ, ಏನ್ ಸ್ವಾಮಿ ಇದೆಲ್ಲ? ಈ ಪ್ಲಾನಿಂಗ್ಸ್ ಏನು, ಕೋಡಿಂಗ್ಸ್ ಏನು, ಏನಿದೆಲ್ಲ? ದೊಡ್ಡ ನೆಟ್ವರ್ಕ್ ನಡೆಸ್ತಾ ಇದ್ದೀರಾ? ಅಪ್ಪ ಮಗ ಸೇರ್ಕೊಂಡು ಈ ಕಿಡ್ನಾಪ್ಸ್ ಮಾಡ್ತಾ ಇದ್ದೀರಾ? ಪ್ಲೀಸ್ ಸರ್, ಕಂಟ್ರೋಲ್ ಯುವರ್ ವರ್ಡ್ಸ್. ನೀವೇನ್ ಮಾತಾಡ್ತಾ ಇದ್ದೀರೋ ನನ್ಗೇನು ಅರ್ಥ ಆಗ್ತಾ ಇಲ್ಲ ಸರ್. ನಿನ್ನ ಮಗ ಎಲ್ಲಿದ್ದಾನೆ ಹೇಳೋ? ಯಾರೋ ಫ್ರೆಂಡ್ಸ್ ಜೊತೆ ಎಕ್ಸಿಬಿಷನ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ದ. ಅವತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರಿರ್ಬೋದು? ನನಗೆ ಡೌಟ್ ಬರ್ತಿರೋದು ನಿಮ್ಮ ತಂದೆ ಮೇಲೇನೆ. ವಸಿ, ನಾನು ಎಕ್ಸಿಬಿಷನ್ ಬಂದಿದ್ದೀವಿ ಡ್ಯಾಡಿ. ನಾನು ಆನ್ ದ ವೇ ಇದ್ದೀನಿ. ಮನೆಗೆ ಬಂದು ಡಿನ್ನರ್ ಮಾಡೋಣ. ಓಕೆ ಡ್ಯಾಡಿ, ಬಾಯ್. ನಮ್ ಡ್ಯಾಡಿ ಅಂದ್ರೆ ಯಾಕಷ್ಟು ಭಯ? ಸಾಮಾನ್ಯವಾಗಿ ಮಗಳು ವಿಷಯಕ್ಕೆ ಬಂತು ಅಂದ್ರೆ ಯಾವ ತಂದೆ ಆದ್ರೂ ಪೊಲೀಸ್ ತರ ಆಡ್ತಾರೆ. ಆದ್ರೆ ನಿಮ್ ತಂದೆ ನಿಜವಾಗ್ಲೂ ಪೊಲೀಸೇ. ಏನ್ ಮಾಡ್ಬೇಕೋ ಏನ್ ಮಾಡ್ಬೇಕೋ ಯೋಚನೆ ಮಾಡು. ನಾನು 5 minutes ಅಲ್ಲಿ ಬರ್ತೀನಿ. ಸರಿ. ನಾನು ಐಸ್ ಕ್ರೀಮ್ ತಗೊಂಡ್ ಬರ್ತೀನಿ. ಓಕೆ.
ಕಿಡ್ನಾಪರ್ ಕಣ್ ಮುಂದೆನೇ ಇದ್ರು, ಊರೆಲ್ಲ ಹುಡುಕ್ದೆ. ಸರ್ ನಾನ್ ಯಾವ ಕಿಡ್ನಾಪರ್ ಸರ್? ಅವ್ರ ಕಿಡ್ನಾಪರ್ಸ್. ನನ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಅದನ್ನ ಸ್ಟೇಷನ್ಗೆ ಬಂದು ಹೇಳು. ಸರ್ ಬಿಟ್ಬಿಡಿ ಸರ್. ಸರ್ ಅವರು ಕ್ರಿಮಿನಲ್ಸ್, ನಂಗೇನು ಸಂಬಂಧ ಇಲ್ಲ ಸರ್. ನನ್ನ ಬಿಟ್ಬಿಡಿ ಸರ್ ಪ್ಲೀಸ್. ಯಾರ್ ನೀವು? ಬಿಡಿ ನನ್ನ. ಕಿಡ್ನಾಪ್ ಮಾಡಿರೋ ಅಷ್ಟು ಜನಗಳನ್ನ ಏನೋ ಮಾಡ್ದೆ. ನಾನು ಯಾರನ್ನು ಕಿಡ್ನಾಪ್ ಮಾಡಿಲ್ಲ ಸರ್. ಹೇಳು, ಏನ್ ಮಾಡ್ದೆ? ಏನ್ ಮಾಡ್ದೆ ಹೇಳು. ನೀವು ಹುಡುಕ್ತಾರೋ ಸಸ್ಪೆಕ್ಟ್ ನಾನಲ್ಲ ಸರ್. ಈ ಮೆಸೇಜ್ಗಳನ್ನೆಲ್ಲ ಕಳ್ಸಿದ್ ನೀನೇ ಅಲ್ವಾ? ನಾನೇ ಮಾಡಿರೋದು ಸರ್. ಅಂದ್ಮೇಲೆ ನಿನ್ನ ಬಿಟ್ಟು ಇನ್ಯಾರೋ ಕಿಡ್ನಾಪ್ ಮಾಡ್ತಾರೆ. ಹೇಳೋ, ನನ್ ಜೊತೆ ಆಟ ಆಡ್ತಿದೀಯಾ? ಹೇಳೋ ಹೇಳೋ. ಈ ಕೋಡ್ ವರ್ಡ್ಸ್ ಎಲ್ಲ ಏನು? ಕಿಡ್ನಾಪ್ ಆಗಿರೋ ಜಾಗಗಳಲ್ಲಿ ನೀನ್ ಕಳಿಸಿರೋ ಮೆಸೇಜಸ್ ಕೋಡ್ ವರ್ಡ್ಸೇ ಇರೋದು. ಅಷ್ಟು ಜಾಗದಲ್ಲೂ ಇತ್ತು. ನನ್ನ ತಾಯಿ ಹೇಳ್ಕೊಟ್ಟಿದ್ದು ಸರ್. ನನಗೆ ಕಿಡ್ನಾಪ್ ಮಾಡಿರೋ ಅಷ್ಟು ಜನಗಳನ್ನ ಎಲ್ಲಿಟ್ಟಿದ್ಯಾ ಅಂತ ಹೇಳ್ದೆ ಹೋದ್ರೆ ಸುಟ್ಟು ಬಿಸಾಕ್ಬಿಡ್ತೀನಿ. ಬೇಡ ಸರ್, ಬೇಡ ಸರ್. ಸರ್, ಅವರಪ್ಪ ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿರುವಂತ ಸಿವಿಲ್ ಇಂಜಿನಿಯರ್ ಅಂತ ಈ ರೆಕಾರ್ಡ್ಸ್ ಅಲ್ಲಿದೆ. 2003 ಕರ್ನಾಟಕದ ಜುಗಾರಿ ಫಾರೆಸ್ಟ್ ಹತ್ರ ಅವ್ರ ತಾಯಿ ಮಿಸ್ ಆಗಿರೋದು ಪೊಲೀಸ್ ರೆಕಾರ್ಡ್ ಅಲ್ಲಿದೆ ಸರ್. ಇವನ್ ತಾಯಿ ಏನ್ ಮಾಡ್ತಾ ಇದ್ರು? ಆಕ್ಟಿವ್ ನರ್ವಸ್ ಸಿಸ್ಟಮ್ ಮೇಲೆ ರಿಸರ್ಚ್ ಮಾಡ್ತಿದ್ದ ಸೈಂಟಿಸ್ಟ್ ಅವರು. ಸರ್, ನೆನ್ನೆಯಿಂದ ನಿಮ್ ಮಗಳು ಕಾಣಿಸ್ತಿಲ್ಲ ಸರ್. ನೀನು ಇಲ್ಲೇ ಇದೀಯಾ? ಆದ್ರೆ ನನ್ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತಂದ್ರೆ ನೀವು ಅರೆಸ್ಟ್ ಮಾಡಾದ್ಮೇಲೆ ಏನ್ ನಡೀತೋ ನನಗ್ ಗೊತ್ತಿಲ್ಲ ಸರ್. ಸರ್ ಬಂದ್ಬಿಟ್ರಾ? ಬನ್ನಿ. ನನ್ನ ಮಗನ ಬೇಲ್ಗೋಸ್ಕರ ಪೇಪರ್ಸ್ ತಂದಿದ್ದೀವಿ ಸರ್. ಇವನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಕಾನೂನು ವಿರುದ್ಧವಾಗಿ ಅರೆಸ್ಟ್ ಮಾಡಿದ್ದೀರಾ. ಸ್ಪಾಟ್ ಅಲ್ಲಿ ಅವ್ರು ಇದ್ರು ಅಂತ ಎವಿಡೆನ್ಸ್ ಯಾವುದೂ ಇಲ್ಲ. ತಗೊಳ್ಳಿ, ಇದು ಕೋರ್ಟಿಂದ ಕೊಟ್ಟಿರೋ ಬೇಲ್ ಪೇಪರ್. ಚೆಕ್ ಮಾಡ್ಕೊಳ್ಳಿ. ಕಾನ್ಸ್ಟೇಬಲ್ಸ್, ಅವನು ಆಚೆ ಕರ್ಕೊಂಡು ಬನ್ನಿ. ನಿಧಾನ. ಆ ಕೋಡ್ ಲ್ಯಾಂಗ್ವೇಜ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಹೋಗು. ULINLN ಅಂದ್ರೆ ಮಾಮ್. ಈ ಕೋಡ್ ವರ್ಡ್ ಎಮೋಷನ್ ಅಷ್ಟೇ ಸರ್. ಅವ್ರ ಇಂಟೆನ್ಷನ್ ಏನು ಗೊತ್ತಾಗ್ತಿಲ್ಲ. ಅವರು ಸಿಕ್ಕಿಲ್ಲ ಅಂದ್ರೆ ಡಿಕೋಡ್ ಮಾಡೋದು ತುಂಬಾ ಕಷ್ಟ. ಇಲ್ಲಿಗೆ ಎಲ್ಲ ಮುಗಿತು ಅಂತ ತಿಳ್ಕೊಬೇಡ. ಯಾವಾಗ ಸ್ಟೇಷನ್ಗೆ ಬಾ ಅಂತ ಹೇಳ್ತೀನೋ ಅವಾಗ ಬರ್ತಾ ಇರಬೇಕು. ಅಷ್ಟಕ್ಕೂ ಅಮ್ಮಂಗೆ ಏನಾಗಿತ್ತು? ಒಂದಿನ ಮಧ್ಯರಾತ್ರಿ ನಾನು ಮನೆಗೆ ಬರೋಷ್ಟರಲ್ಲಿ ನಿಮ್ಮಮ್ಮ ಎಲ್ಲೂ ಕಾಣಿಸ್ಲಿಲ್ಲ. ಅಲ್ಲೆಲ್ಲ ರಕ್ತದ ಕಲೆಗಳಿತ್ತು. ನಿನಗೆ ಜ್ಞಾನ ಇರಲಿಲ್ಲ. ಕಳೆದೋಗಿದ್ದ ನಿಮ್ಮ ಅಮ್ಮನಿಗೋಸ್ಕರ ನಾನು ತುಂಬ ದಿನ ಹುಡುಕ್ದೆ. ಆದರೆ ನಾನೇನು ಹೇಳಲಿ? ಅಮ್ಮ ಇಲ್ಲ ಅಂತ ಹೇಳ, ಇಲ್ಲ ಅಮ್ಮ ಇನ್ನು ಬರೋದಿಲ್ಲ ಅಂತ ಹೇಳ? ನಿನ್ನ ಕೋಡಿಂಗ್ ಆಲೋಚನೆಗಳೆಲ್ಲ ನಿಮ್ಮ ತಾಯಿ ಆಲೋಚನೆಗಳೇ. ಈ ಕಿಡ್ನಾಪ್ಸ್ಗೂ ನಮ್ಮ ತಾಯಿಗೂ ಏನಾದರೂ ಸಂಬಂಧ ಇದೆಯಾ? ಮನ್ವಿತಾನ ಯಾರು ಕಿಡ್ನಾಪ್ ಮಾಡಿರ್ಬೋದು? ಸರ್, ನಮ್ಮ ಯಜಮಾನ್ರು 2 ದಿವಸದಿಂದ ಕಾಣಿಸ್ತಿಲ್ಲ. ಕೂತ್ಕೊಳ್ಳಮ್ಮ. ಹೇಳಮ್ಮ, ಯಾವತ್ತಿಂದ ಕಾಣಿಸ್ತಾ ಇಲ್ಲ? ಮೊನ್ನೆ ಮಧ್ಯರಾತ್ರಿನಲ್ಲಿ ಫೋನ್ ಬಂತಂತ ಹೊರಗಡೆ ಹೋದ್ರು ಸರ್. ಅದಾದ ನಂತರ ಮನೆಗೆ ಬಂದಿಲ್ಲ ಸರ್. ಎಷ್ಟ್ ಸಲ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿದೆ. ಅಳಬೇಡ ಅಮ್ಮ, ಡೀಟೇಲ್ಸ್ ಕೊಟ್ಟು ಹೋಗಿರಮ್ಮ. ಆದಷ್ಟು ಬೇಗ ನಿನ್ನ ಗಂಡನ್ನ ಹುಡುಕೊಡ್ತೀವಿ. ಸರ್, ಕಾಲ್ ಡೀಟೇಲ್ಸ್ ಬಂದಿದೆ. ಗುಡ್.
ಎನಿ ಕ್ಲೂ? ಇದೆಲ್ಲ ಒಂದು ದೊಡ್ಡ ನೆಟ್ವರ್ಕ್ ಸರ್. ಒಂದ್ಸಲ ಅವರು ಶೇಕ್ ಹ್ಯಾಂಡ್ ಕೊಟ್ರೆ ಎದುರುಗಡೆ ಇರೋರ್ ಬಾಡಿಗೆ ಮೈಕ್ರೋವೇವ್ಸ್ ಪಾಸ್ ಆಗಿ ಇಮಿಡಿಯೇಟ್ ಆಗಿ ನಿಮ್ ಬಯೋಡೇಟಾ ಎಲ್ಲ ಅವ್ರ ಟೀಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಆ ಟೀಮ್ ಅವ್ರ ಅಪ್ಡೇಟ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಫೇಕ್ ನಂಬರ್, ಫೇಕ್ ವಾಯ್ಸ್ ಅಲ್ಲಿ ಸಮ್ ರ್ಯಾಂಡಮ್ ಲೊಕೇಶನ್ಗೆ ಕರೆಸ್ಕೊಂಡು ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಇವರು ಒಂದ್ಸಲ ಕಿಡ್ನಾಪ್ ಆದ್ಮೇಲೆ ನಾವು ಎಷ್ಟೇ ಟ್ರೇಸ್ ಮಾಡಿದ್ರು ಅವ್ರು ಸಿಗೋದಿಲ್ಲ. ಬಿಕಾಸ್ ದೇ ಹ್ಯಾವ್ ಗಾಟ್ ಸಚ್ ಎ ಹೈಲಿ ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ಸರ್. ನಿಮ್ಗೆ ಮದುವೆ ಯಾರು ಮಾಡಿಸಿದ್ದು? ನಮ್ ಕಾಲೇಜಲ್ಲಿ ಪ್ರೊಫೆಸರ್ ಸ್ವಾಮಿನಾಥನ್ ಮಾಡಿಸಿದ್ದು ಅವ್ರು ಸರ್. ಯಾರು? ನಿಮಗೆ ಈ ಗಿಫ್ಟ್ ಕೊಟ್ಟಿರೋ ಆ ವ್ಯಕ್ತಿ ಫೋಟೋ ಏನಾದರೂ ಇದೆಯಾ? ಕಂದ, ಬಾಸ್, ಇವಳಿಗೆ ಎಷ್ಟು ಟಾರ್ಚರ್ ಮಾಡಿದ್ರು ಎಸ್ಕೇಪ್ ಆಗಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಎಷ್ಟೋ ವರ್ಷದ ನನ್ನ ಗುರಿ 24 ಗಂಟೆಲಿ ನಾನ್ ಕಂಡಿದ್ ಕನ್ಸು. ಇದು ನಾನ್ ಕ್ರಿಯೇಟ್ ಮಾಡಿರೋ ನೆಟ್ವರ್ಕ್. ಇದನ್ನ ದಾಟ್ಬೇಕು ಅಂತ ಅನ್ಕೊಂಡಿರೋರ್ಗೆ ಈ ಪ್ರಪಂಚದಿಂದನೇ ನೆಟ್ವರ್ಕ್ ಕಟ್ ಆಗುತ್ತೆ ಅನ್ನೋ ವಿಷಯ ನಿನಗೆ ಗೊತ್ತಿಲ್ವಾ? ಸಾಯಿಸಿ ನನ್ನ ಸಾಯಿಸಾದ್ಮೇಲೆ ನಮ್ಮ ಅಮ್ಮನ್ ಕೂಡ ಸಾಯಿಸಿ. ಅಮ್ಮನ್ ಸಾಯಿಸ್ಬೇಕಾ? ಏನಕ್ಕೆ? ನಮ್ಮಮ್ಮನ್ ನೋಡ್ಕೊಳ್ಳೋದಕ್ಕೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಪ್ರಪಂಚ ನೋಡೋದಕ್ಕೆ ನಮ್ಮಮ್ಮ ಕಣ್ ಕೂಡ ಇಲ್ಲ. ಓಡೋಗ್ಬೇಕಾ ಅಥವಾ ಸತ್ತೋಗ್ಬೇಕಾ ನನಗ್ ದಾರಿನೇ ಗೊತ್ತಾಗ್ಲಿಲ್ಲ. ನಿನ್ನ ಆವೇಶದಲ್ಲಿ ತಪ್ಪಿಲ್ಲ. ಇವಳ ಕಣ್ಣಿಗೆ ಬಟ್ಟೆನ ಕಟ್ಟಿ ಇವರಮ್ಮ ಇರೋ ಪ್ರಪಂಚಕ್ಕೆನೆ ಕಳ್ಸ್ಕೊಟ್ಬಿಡಿ. ಎಸ್ ಬಾಸ್, ನಡಿಯೇ. ಅಮ್ಮ, ಒಂದ್ಸಲಿ ಕಣ್ಬಿಡಮ್ಮ. ಅಮ್ಮ, ಎದಳಮ್ಮ. ನೀನ್ ಇಲ್ದೇನೆ ನಂಗೆ ಬದುಕಕ್ಕಾಗ್ತಿಲ್ಲಮ್ಮ. ಅಮ್ಮ, ಅಮ್ಮ. ಬಾಸ್ನ ಬಿಟ್ರೆ ಯಾರಿಗೂ ಗೊತ್ತಿಲ್ದೇ ಇರೋ ಈ ಕೋಡ್ ನಿನ್ಗೆ ಹೇಗೆ ಗೊತ್ತು?
ಆಕ್ಚುಲಿ ಯಾರು ನೀವು? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನಾನ್ ಕೇಳಿದ್ಕ ಆನ್ಸರ್ ಮಾತ್ರ ಬೇಕು, ನೋ ವಾಯ್ಸ್. ನಿನ್ಗೆ ಈ ಕೋಡ್ ಹೇಗ್ ಗೊತ್ತಾಯ್ತು? ನನಗೆ ನನ್ನ ಬಾಯ್ ಫ್ರೆಂಡ್ ಹೇಳ್ಕೊಟ್ಟ. ಈ ಕೋಡ್ ಲ್ಯಾಂಗ್ವೇಜ್ ಅಲ್ಲೇ ನಾವು ದಿನ ಚಾಟಿಂಗ್ ಮಾಡ್ಕೊಳ್ತಿದ್ವಿ. ನಾನು ಹೇಳ್ತಿದ್ದೀನಲ್ಲ. ಯಾರೇ ನಿನ್ ಬಾಯ್ ಫ್ರೆಂಡ್? ಏನ್ ಮಾಡ್ತಿದ್ದಾನೆ? ಎಲ್ಲಿದ್ದಾನೆ ಅವನು? ಗೊತ್ತಿಲ್ಲ. ಗೊತ್ತಿದ್ರು ನಾನು ಹೇಳಲ್ಲ. ಓಕೆ, ನಿನ್ಗೇನೇ ಮಾಡಿದ್ರು ನಿಜ ಹೇಳಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ವೆರಿ ಸೂನ್ ಯು ವಿಲ್ ಸಿ ಯುವರ್ ಬಾಯ್ ಫ್ರೆಂಡ್ ಹಿಯರ್. ಎಕ್ಸ್ಕ್ಯೂಸ್ ಮೀ. ಹಾಂ ಸರ್. ಪ್ರೊಫೆಸರ್ ಸ್ವಾಮಿನಾಥ್ ಅವರಿದ್ದಾರಾ? ಸ್ವಲ್ಪ ದಿನದಿಂದ ಕಾಲೇಜಿಗೆ ಬರ್ತಾ ಇಲ್ಲ ಸರ್. ಅವರು ಲೀವ್ ಹಾಕಿದ್ದಾರೆ ಅಂದರೆ ಆ ಇನ್ಫಾರ್ಮೇಷನ್ ಕೂಡ ಇಲ್ಲ ಸರ್. ಅವ್ರಿಗೆ ಏನಾಗಿದೆಯೋ ಏನೋ, ನಾವು ಕೂಡ ಕನ್ಫ್ಯೂಷನಲ್ಲೇ ಇದ್ದೀವಿ ಸರ್. I miss you, Vasi. Come and save me. I love you. ಇದು ನಿನ್ಗೆ ಹೇಗೆ ಗೊತ್ತು? ನನಗೆ ನನ್ನ ಬಾಯ್ ಫ್ರೆಂಡ್ ಹೇಳ್ಕೊಟ್ಟ ಅಂತ ಎಷ್ಟು ಜನಕ್ಕೆ ಹೇಳಬೇಕು? ಬಾಯ್ ಫ್ರೆಂಡ್? ವಸಿನಾ? ನಿನ್ ಬಾಯ್ ಫ್ರೆಂಡ್ ಎಲ್ಲಿರ್ತಾನಮ್ಮ? ವಸಿ, ನಿಮಗ್ ಕೂಡ ಗೊತ್ತಾ? ಹೀಗಿದಕ್ಕೆ ಉತ್ತರ ಎಲ್ಲ ಕೊಡೋದಕ್ಕಾಗಲ್ಲ. ನನ್ನ ಮೇಲೆ ನಂಬಿಕೆ ಇದ್ರೆ ಎಲ್ಲಿರ್ತಾನೆ ಹೇಳು. ನಿಮ್ಮನ್ನ ನಂಬೇಕಾದ್ರೆ ಒಂದು ಚಿಕ್ಕ ಪ್ರಶ್ನೆ. ಅವ್ರ ಫಾದರ್ ಹೆಸರು ಹೇಳ್ಬಹುದಾ? ಪ್ರಸಾದ್ ರಾವ್, ವಸಿ ತಂದೆ. ವಸಿ, ಸನ್ ಆಫ್ ಪ್ರಸಾದ್ ರಾವ್. ಪ್ಲೀಸ್ ಬಿಡಿ. ನೀನೇನ್ ಮಾಡ್ಬೇಕು ಅಂತ ನನ್ನ ಬಾಸ್ ಹೇಳ್ತಾರೆ. ಯಾರೋ ನಿಮ್ ಬಾಸು, ಅವ್ನು ಯಾರೋ ಡಿಸೈಡ್ ಮಾಡಕ್ಕೆ. ಇವ್ನ ಎತ್ಕೊಂಡೋಗಿ ಒಳಗಡೆ ಹಾಕಿ. ಎಲ್ಲಾರ್ದು ಬ್ರೈನ್, ಮೈಂಡ್ ಇಲ್ಲೇ ಫೋಕಸ್ ಅಲ್ಲಿ ಇರಬೇಕು. ಹೂ ಇಸ್ ಶಿ? ಶಿ ಇಸ್ ಗಾಡೆಸ್. ಗುಡ್. ಹೂ ಇಸ್ ಶಿ? ಐ ಡೋಂಟ್ ನೋ. ಹೂ ಇಸ್ ಶಿ? ನನ್ ಮಗನೇ, ಹೂ ಇಸ್ ಶಿ ಅಂದ್ರೆ ಅರ್ಥ ಆಗೋದಿಲ್ವಾ? ವರ್ಲ್ಡ್ ಫೇಮಸ್ ಆರ್ಟ್ ಇಟ್ಕೊಂಡು ಗೊತ್ತಿಲ್ಲ ಅಂತೀಯ? ಕೇಳ್ಸಕ್ ಬರ್ತವನೆ, ಅರ್ಥ ಆಗೋದಿಲ್ಲ. ಯಾರೋ ನೀನು? ನಿಲ್ಸು. ಅಮ್ಮನ ಭಕ್ತ ಸರ್. ಗೊತ್ತಿಲ್ಲ ಗೊತ್ತಿಲ್ಲ ಅಂತೀಯ? ಗೊತ್ತಿಲ್ಲ ಅಂತೀಯ? ನಿನ್ಗೆ ಪ್ರೋಗ್ರಾಮಿಂಗ್ ಮಾಡ್ದೇನೆ ಅಮ್ಮನ್ ಭಕ್ತ ಯಾವಾಗೋ ಆದೆ? ಯಾಕೋ ಇಷ್ಟೊಂದು ಎಮೋಷನ್ ಆಗ್ತಿದ್ಯಾ? ಪ್ರೋಗ್ರಾಮ್ ಮಾಡಿದ್ರೇನೆ ಭಕ್ತ ಅಲ್ಲ ಸರ್, ಅರ್ಥ ಮಾಡ್ಕೊಂಡವನೇ ನಿಜವಾದ ಭಕ್ತ ಸರ್. ಅದು ಕೂಡ ನಿಜನೇ ಕಣ. ನಾನ್ ಸಾಲದಲ್ಲಿದ್ದಾಗ ಒಂದಿನ ರಾತ್ರಿ ಕನ್ಸಲ್ಲಿ ದೇವತೆ ಕಾಣಿಸಿದ್ರು. ಕೋಟಿಗಟ್ಲೆ ಆಸ್ತಿ ಕೋರ್ಟ್ ಅಲ್ಲಿರೋದು ಕ್ಲಿಯರ್ ಆಯ್ತು. ನನ್ ಸಾಲ ಎಲ್ಲ ತೀರೋಯ್ತು. ಅವಾಗಿಂದ ಅಮ್ಮಂಗೆ ಭಕ್ತ ಆಗಿದ್ದೀನಿ. ಇನ್ನ ಅಮ್ಮ ಏನ್ ಹೇಳಿದ್ಲು? ನೀವು ಮಾಡ್ತಿರೋ ಪೂಜೆಗೆ ಅಮ್ಮ ಖುಷಿ ಆಗ್ತಿದಾರಂತೆ ಸರ್. ಸಂತೋಷದಿಂದ ಕುಣಿದಾಡ್ತಿದ್ದಾರೆ. ಅಷ್ಟಕ್ಕೂ ನೀನು ಏನ್ ಮಾಡ್ಕೊಂಡಿದ್ಯಾ? ನಾನೊಬ್ಬ ಡಾಕ್ಟರ್ ಸರ್, ಆದ್ರೆ ಸದ್ಯಕ್ಕೆ ಅಮ್ಮನ್ ಭಕ್ತ ಸರ್. ಹಾಗಿದ್ರೆ ನೀನ್ ಹೊರಡು. ಸರಿ ಸರ್. ಸರ್, ನಾನ್ ಮನೆಗೆ ಹೋಗಿ ಹಾಯಾಗಿ ಮಲ್ಕೊಂಡು ಕನ್ಸಲ್ಲಿ ದೇವತೆ ಏನ್ ಹೇಳಿದ್ರು ಅಂತ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಸರ್. ನೋ ಡ್ರಾಮಾಸ್.
ಓನ್ಲಿ ಡ್ರೀಮ್ಸ್. ನಾನು ಹೇಳಿರೋ ತರ ನಿದ್ದೆ ಮಾಡಿ ಕನ್ಸಿಗೆ ಹೋಗಿ ಅಮ್ಮ ಏನ್ ಹೇಳ್ತಾಳೆ ಅಂತ ನನ್ಗೆ ಅವಾಗ ಅಪ್ಡೇಟ್ ಮಾಡ್ತಿರ್ಬೇಕು. ನೀನ್ ಇಲ್ಲೇ ಇರ್ಬೇಕು. ಗರ್ಲ್ಸ್ ಅರ್ಥ ಆಯ್ತಾ? ಎಸ್ ಬಾಸ್. ಅಂದ್ರೆ ಅಪ್ಡೇಟ್ ಮಾಡ್ಬೇಕು. ಏನಂದೆ? ಏನಿಲ್ಲ ಸರ್, ಅವ್ರ ಜೊತೆ ಅಪ್ಡೇಟ್ ಅಲ್ಲಿ ಇರ್ತೀನಿ. ಔಟ್. ಏಯ್ 3 ನಿಮಿಷ ನಿದ್ದೆ ಮಾಡಿ 2 ನಿಮಿಷ ಕನ್ಸ್ಕೊಂಡು 1 ನಿಮಿಷ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಅರ್ಥ ಆಯ್ತಾ? ನನ್ ಕಾನ್ಸೆಪ್ಟ್ ಈ ತರ ಅಪ್ಡೇಟ್ ಮಾಡಿದ್ರ? ಅರ್ಥ ಆಯ್ತು ಸರ್. ಇಲ್ಲಿದ್ರೆ ಇನ್ನೇನ್ ಮಾಡ್ತಾರೋ. ಔಟ್. ಸರಿ Come. ಬೇಬ್ಸ್ ಬನ್ನಿ. ಹೂ ಇಸ್ ಶಿ? Goddess. ಕರೆಕ್ಟ್. ಬಾಸ್, ಅಂಜಲಿ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಬ್ರೈನ್ ಪ್ರೋಗ್ರಾಮ್ಗೆ ಕೋಪರೇಟ್ ಮಾಡ್ತಿಲ್ವಂತೆ. ಈ ನಡುವೆ ಏನೋ ಹೊಸ್ತಾಗಿ ಬಿಹೇವ್ ಮಾಡ್ತಿದ್ಯಂತೆ. ಏನು ಕೋಪನಾ? ನೀನು ಕೋಪ ಬಂದ್ರೆ ನನಗ್ ನಿನ್ ಮೇಲೆ ಆಸೆ ಜಾಸ್ತಿ ಆಗುತ್ತೆ. ಇಲ್ಲಿವರೆಗೂ ನಾನು ಯಾವತ್ತೂ ನಿನ್ನ ಟಚ್ಚೇ ಮಾಡಿಲ್ಲ. ಟಾರ್ಚರ್ ಮಾತ್ರ ಕೊಟ್ಟಿದ್ದೀನಿ. ಟಾರ್ಚರ್ ಬಿಟ್ಬಿಟ್ಟು ಟಚ್ ಮಾಡು ಅಂತ್ಯಾ? ಅಂದ್ರೆ ನನ್ನ ಟಚ್ ನಿಂಗೆ ಇಷ್ಟ ಅನ್ಸುತ್ತೆ. ನಿಂಗೆ ಏಜ್ ಆದ್ರೂ ಕೂಡ ನಿನ್ಮೇಲೆ ನನಗೆ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ನೀನ್ ಕೊಟ್ಟಿರೋ ನೋವು ಪಾರ್ಟ್ ಆಫ್ ಮೈ ಹಾರ್ಟ್ ಅಲ್ಲಿ ಹಾಗೇ ಉಳ್ಕೊಂಡ್ಬಿಟ್ಟಿದೆ. ವೈಫ್ ಆಗಿ ಇರ್ಬೇಕಾಗಿರೋ ನಿನ್ನ ಸ್ಲೇವ್ ಆಗಿ ಯಾಕೆ ಇಟ್ಕೊಂಡಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು. ನೆಕ್ಸ್ಟ್ ಟೈಮ್ ಡೋಂಟ್ ರಿಪೀಟ್ ಇಟ್, ಮೈಂಡ್ ಇಟ್. ನನ್ನ ತಾಯಿಗೆ ಭಕ್ತಿನ ಸೃಷ್ಟಿ ಮಾಡಿ ನನ್ನನ್ನು ತುಂಬಾನೇ ಸ್ಯಾಟಿಸ್ಫೈ ಮಾಡ್ತಿದ್ಯಾ. ಐ ಲವ್ ಯು. ಅದಕ್ಕೆ ನೀನ್ ಬ್ರೈನ್ ಪ್ರೋಗ್ರಾಮ್ ಅಲ್ಲಿ ಇಡ್ಕೊಂಡಿರೋದು. ಎಷ್ಟೆಲ್ಲ ನಡೆದ್ರು ಅಮ್ಮ ನಿನ್ನ ಈಗ್ಲೂ ನಂಬ್ತಿದ್ದಾರೆ. ಆದರೆ ನನ್ನ ಸೋಲ್ ಮಾತ್ರ ನೀನ್ ಕಲ್ಪಿಟ್ ಅಂತ ಹೇಳ್ತಿದ್ದೆ. ಶಕಿಲಾ, ಸನ್ನಿ, ಬಾ ಪ್ಲೀಸ್ ಕಮ್. ಇದೇನಿದು? ಕನ್ಸಲ್ಲಿದ್ದವಳು ಇಲ್ಲಿಗೆ ಹೆಂಗ್ ಬಂದ್ಬಿಟ್ಟೆ? ದೇವತೆ ಏನ್ ಹೇಳಿದ್ಲು? ನಿಮ್ ಬಾಸಿಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರು. ಹಾಗಿದ್ರೆ ಬಾಸ್ಗೆ ಹೇಳು. ಹೇಳ್ತೀನಿ, ನಂಗೇನ್ ಭಯನಾ? ನೀವ್ಯಾಕೆ ಬಂದ್ರಿ ಸರ್? ಹೇಳಿದ್ರೆ ನಾನೇ ಬರ್ತಾ ಇದ್ದೆ. ನನ್ ದೇವತೆ ಕನ್ಸಲ್ಲಿ ಏನಂತ ಹೇಳಿದ್ಲು? ನನಗೆ ಇಲ್ಲಿಂದ ಆಚೆ ಕಳ್ಸಕ್ ಹೇಳಿದ್ರು ಸರ್. ಇಲ್ಲೋಡು, ಇವನ್ನ ಅಮ್ಮ ಹೋಗ್ಬಿಡು ಅಂತ ಹೇಳಿದ್ರಂತೆ. ಅಪ್ಪ ಅಪ್ಪ, ನನ್ ದೇವತೆ ಅಮ್ಮ ಪ್ರತಿಯೊಬ್ರು ಭಕ್ತರಿಗೆ ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅಪ್ಪ ಅಪ್ಪ, ಇವಾಗ ಯಾಕೆ ಹೊಡೆದೆ ಗೊತ್ತಾಯ್ತಾ? ಗೊತ್ತಿಲ್ಲ ಸರ್. ದೇವತೆ ಕನ್ಸಲ್ಲಿ ಬರ್ತಿರೋದಕ್ಕೆ. ಹೀಗ್ ಹೊಡೆದ್ರೆ ಹೆಂಗ್ ನಿದ್ದೆ ಬರುತ್ತೆ ಸರ್? ಯಾರೋ ಪಕ್ಕದಲ್ಲಿದ್ರೆ ನಿದ್ದೆ ಬರುತ್ತೆ ಸರ್. ಹಾಗಿದ್ರೆ ಇವನು ನಿಜವಾದ ಭಕ್ತ ಅಲ್ಲ. ಇಲ್ನೋಡು, ಪ್ರೋಗ್ರಾಮ್ ಮಾಡಿ ಇವನನ್ನ ನಿಜವಾದ ಭಕ್ತನಾಗಿ ಮಾಡು. ಎಸ್ ಬಾಸ್. ನಮಸ್ತೆ ಸರ್. ಇಲ್ಬಾ, ನೀ ಇಲ್ಲೇರೋ, ಸಿಂಗಲ್ ಆಗಿರಕ್ ಆಗ್ತಾ ಇಲ್ಲ. ಅಬ್ಬಾ,
ನನ್ ಬಿಟ್ಬಿಡಿ. ವಸಿ, ನೀನೇನ್ ಈ ಡ್ರೆಸ್ ಅಲ್ಲಿ? ನನ್ನ ಕೂಡ ಕಿಡ್ನಾಪ್ ಮಾಡಿದ್ರು. ಅವ್ರ ಹತ್ರ ಸಿಕ್ಕಾಕೋಬಾರ್ದು ಅಂತ ಸೋಲ್ಜರ್ ಗೆಟಪ್ ಅಲ್ಲಿ ತಿರುಗಾಡ್ತಿದ್ದೀನಿ. ಇದೆಲ್ಲ ನನ್ನಿಂದಾನೇ ಅಲ್ವಾ? ನೋವಾಗ್ತಾ ಇದೆಯಾ? ನಿನ್ನ ನೋಡಿದ್ಮೇಲೆ ಇಟ್ಸ್ ಗಾನ್. ಇಲ್ಲಿಂದ ಹೊರಗಡೆ ಹೇಗ್ ಹೋಗೋದೋ ಅರ್ಥನೇ ಆಗ್ತಿಲ್ಲ. ಇದೇನೋ ದೊಡ್ಡ ಕಿಡ್ನಾಪಿಂಗ್ ನೆಟ್ವರ್ಕ್ ತರ ಕಾಣ್ತಿದೆ. ನಾನ್ ಏನೋ ಒಂದು ಮಾಡಿ ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನೀ ಹುಷಾರು. ವಸಿ, 1 ಮಿನಿಟ್. ಈ ಕೋಡ್ ಲ್ಯಾಂಗ್ವೇಜ್ ನೋಡಿ ಒಬ್ಬ ಹೆಂಗ್ಸು ನಿನ್ ಬಗ್ಗೆ ಕೇಳಿದ್ರು. ಹಾಗಂದ್ರೆ ನಮ್ ತಾಯಿ ಇಲ್ಲೇ ಇದ್ದಾರಾ? ಅದ್ಯಾಕಂಜಲಿ ಬೆಚ್ ಬಿದ್ಬಿಟ್ಟೆ? ಹೌದು, ನೀನ್ಯಾಕೆ ಇಷ್ಟೊತ್ತಲ್ಲಿ ಹೊರಗಡೆ ಓಡಾಡ್ತಿದ್ಯಾ ಅಂತ ನಿದ್ದೆ ಬರ್ತಿಲ್ವಾ? ಏನಿಲ್ಲ, ಜಸ್ಟ್ ನೀನು ನೋಡ್ತಿದ್ರೆ ಏನು ಹುಡುಕ್ತಿದ್ಯಾ ಅನ್ಸ್ತಿದೆ. ಆ ಥರ ಏನಿಲ್ಲ. ಏನು ಇಲ್ವಾ ಅಥವಾ ಹೇಳಲ್ವಾ? ಮಾತಲ್ಲಿ ತೊದಲು, ಕಣ್ಣಲ್ಲಿ ಭಯ, ಹೊಸ್ದಾಗಿ ಏನನ್ನು ಹುಡುಕ್ತಿರೋ ತರ ಆ ದೃಷ್ಟಿ. ಡೆಫಿನೆಟ್ಲಿ ಸಮಥಿಂಗ್ ಇಸ್ ರಾಂಗ್. ನಥಿಂಗ್, ಐ ವಾಸ್ ಜಸ್ಟ್. ಅಂಜಲಿ, ಯು ನೋ ವಾಟ್, ನಾನು ಟೆಕ್ನಾಲಜಿ ಮಾತ್ರ ಓದಿಲ್ಲ, ಸೈಕಾಲಜಿ ಕೂಡ ಗೊತ್ತು. ಟೈಮ್ ಆಯ್ತು, ಹೋಗಿ ಮಲ್ಕೋ. ಗೋ 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 ಗೋ. ಬಾಸ್, ನಾ ಹುಡುಕ್ತಾ ಇರೋರು ತಪ್ಪಿಸ್ಕೊಂಡು ಓಡಾಡ್ತಾವನೆ ಬಾಸ್. ಈಸಿಯಾಗಿ ಎಕ್ಸಿಟ್ ಆಗೋದಿಕ್ಕೆ ಇದನ್ ಎಕ್ಸಿಬಿಷನ್? ನನ್ನ ಚಕ್ರವ್ಯೂಹ ಅವನಿಲ್ಲೇ ಎಲ್ಲೋ ಇದ್ದಾನೆ, ಹೋಗಿ ಹುಡುಕು. ಸೋಲ್ಜರ್ಸ್, ಅವನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ನಂಗೆ ತಿಳಿಸಿ. ಏ ಸೋಲ್ಜರ್, ಅವನ್ ಸಿಕ್ಕುದ್ನಾ? ಇಲ್ಲ ಬಾಸ್. ಅವನ್ನ ಹೇಗಾದ್ರೂ ಸರಿ ಹಿಡೀರಿ. ಐ ವಾಂಟ್ ಹಿಮ್, ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಗೋ. ಏ ಸ್ಟಾಪ್ ದೇರ್, ಕಮ್ ಹಿಯರ್. ಏ ಸೋಲ್ಜರ್ಸ್, ಕ್ಯಾಚ್ ಹಿಮ್. ಐ ವಾಂಟ್ ಹಿಮ್ ಡೆಡ್ ಆರ್ ಅಲೈವ್. ಅವನು ಸಿಕ್ಕುದ್ನಾ? ಇಷ್ಟು ಜನ ಇದ್ದವನು ಹಿಡಿಯಕ್ಕಾಗಿಲ್ಲ, ಏನ್ ಮಾಡ್ತಿದ್ದೀರಾ? ಗೋ ಗೆಟ್ ಹಿಮ್. ಫಾಲೋ ಮೀ. ಸಿಕ್ಕುದ್ನಾ? ನೋ ಬಾಸ್. ಫಾಲೋ ಮೀ. ಇವಾಗ ನಾವೇನ್ ಮಾಡೋದು ಬಾಸ್? ಸಕ್ಕರೆ ಇದ್ ಕಡೆ ಇರುವೆ ಬರಲೇಬೇಕು. ಎಮೋಷನ್ ಇಲ್ದೆ ಮನುಷ್ಯ ಇಲ್ಲ. ಬಾರೆ. ಮನ್ಸೊಳಗೆ ಪ್ರೀತಿನ ಹಿಡ್ಕೋಬಹುದು, ಮನುಷ್ಯನ ಬಚ್ಚಿಟ್ಕೊಳಕ್ಕಾಗಲ್ಲ. ಎಲ್ಲಿದ್ದ ನಿನ್ ಬಾಯ್ ಫ್ರೆಂಡ್? ಅವನ್ ಎಲ್ಲಿದ್ದಾನೆ ಹೇಳು. ನನಗ್ ಗೊತ್ತಿಲ್ಲ. ಇಲ್ಲ, ಅವನಿಗೆ ಗೊತ್ತಿರೋದು ನೀನನ್ ಬಿಟ್ರೆ ಯಾರು ಇಲ್ಲ. ಅದು ನೀನ್ ಮಾತ್ರನೇ. ಮರ್ಯಾದೆಯಿಂದ ಹೇಳು, ಎಲ್ಲಿ ನಿನ್ ಬಾಯ್ ಫ್ರೆಂಡ್? ಆಕ್ಚುಲಿ ಇದೆಲ್ಲ ಏನಕ್ ಮಾಡ್ತಾ ಇದ್ಯೋ ಹೇಳು. ನನ್ ತಾಯಿನ ಬಿಟ್ಟು ಬೇರೆ ಯಾರಿಗೂ ಉತ್ತರ ಕೊಡ್ಬೇಕಾಗಿಲ್ಲ.
ತಪ್ಪು ಮಾಡ್ದವ್ರ ಹತ್ರ ಉತ್ತರ ಇರೋದಿಲ್ಲ. ತಪ್ಪ. ಎಲ್ರು ಅವ್ರ ತಾಯಿನ ದೇವ್ರಂತಾರೆ, ಆದ್ರೆ ನನ್ನ ತಾಯಿ ಈ ಸೃಷ್ಟಿಗೆ ದೇವ್ರು, ಈ ಮನುಷ್ಯರ ಮಧ್ಯೆ ಹುಟ್ಟಿರೋ ದೇವತೆ. ಈ ಜಗತ್ತಲ್ಲಿ ನನ್ನ ತಾಯಿನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಿಮ್ಮಮ್ಮ ಮಾತ್ರ ಅಲ್ಲ, ಪ್ರತಿ ತಾಯಿ ದೇವತೆನೆ. ಎಲ್ಲ ತಾಯಂದಿರದು ಜೀವನ ಬೇರೆ ಆಗಿರುತ್ತೆ. ನನ್ನ ತಾಯಿ ಮಾಡಿರೋ ತ್ಯಾಗನೇ ಬೇರೆ. ಪ್ರತಿ ತಾಯಿಗೂ ಹೆರಿಗೆ ನೋವು ಅನ್ನೋದು ಪ್ರಪಂಚದ ಯುದ್ಧಕ್ಕಿಂತ ಭಯಂಕರವಾಗಿರುತ್ತೆ. ಅಂತ ಹೆರಿಗೆ ನೋವನ್ನೇ ಜೀವನ ಪೂರ್ತಿ ಅನುಭವಿಸ್ಬಿಟ್ಟಿದ್ದಾರೆ. ಈಗ ಹೇಗಿದ್ದೀರಾ? ಎಲ್ಲ ಚೆನ್ನಾಗೇ ಇದೆ ಡಾಕ್ಟರ್. ಈ ನಡುವೆ ಯಾಕೋ ನನ್ಗೆ ಸ್ವಲ್ಪ ಕಣ್ಣು ಮಂಜಾಗಿರುತ್ತೆ. ನಿಮಗೆ ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಏನಾಗಿದೆ ಡಾಕ್ಟರ್? ಮಗುಗೇನಾದ್ರೂ ಸಮಸ್ಯೆನಾ? ಸಮಸ್ಯೆನೇ, ಮಗುಗಲ್ಲ, ನಿಮಗೆ. ಇಟ್ಸ್ ಎ ರೇರ್ ಡಿಸೀಸ್. ಮಗು ಹುಟ್ಟಿದ ತಕ್ಷಣ ಈ ಪ್ರಪಂಚ ಕತ್ಲಾಗ್ ಹೋಗಿ ನೀವು ಮಗು ಕೂಡ ನೋಡಕ್ಕಾಗೋದಿಲ್ಲ. ಇದು ಟ್ರೀಟ್ಮೆಂಟ್ ಇಲ್ಲಮ್ಮ. ಈ ಪ್ರಾಣ ಕೂಡ ನನ್ ಪ್ರಾಣನೇ ಡಾಕ್ಟರ್. ನನಗ್ ಕಣ್ಣಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಮಗು ಮಾತ್ರ ಈ ಪ್ರಪಂಚನ ನೋಡ್ಬೇಕು. ಇನ್ನೊಂದ್ಸತಿ ಯೋಚನೆ ಮಾಡಮ್ಮ. ಏನಂಜಲಿ, ಮಾತಾಡ್ಬೇಡ. ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಪ್ಲೀಸ್. ನಾನೇನ್ ಮಾತಾಡ್ಲಿಲ್ಲ, ನೀನೇ ಮಾತಾಡ್ತಾ ಇರೋದು. ಅಂಜಲಿ, ಅಂಜಲಿ ಪ್ಲೀಸ್, ಕೆಲಸ ಮಾಡ್ತಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನಾನ್ ನಿನ್ನ ಲವ್ ಮಾಡ್ತಿದ್ದೀನಿ. ಸ್ವಲ್ಪ ಹೊತ್ತು ನಿನ್ನ ಎಕ್ಸ್ಪೆರಿಮೆಂಟ್ನ ಪಕ್ಕಕ್ಕಿಟ್ಟು ನನ್ನ ನೋಡು. ನಿನ್ ಲೈಫಲ್ಲೇ ಅಲ್ಲ, ನಿನ್ ಗೋಲಲ್ಲೂ ಕೂಡ ಪಾರ್ಟ್ನರ್ ಆಗಿರ್ತೀನಿ. ನಿನ್ ಫ್ಯಾಮಿಲಿನಲ್ಲೂ ಕೂಡ ಮತ್ತೆ ಎಕ್ಸ್ಪೆರಿಮೆಂಟಲ್ಲೂ ಕೂಡ ನಾನೊಂದು ಪಾರ್ಟ್ ಆಗಿರ್ತೀನಿ. ಲೈಫಲ್ಲಿ ನನ್ನ ಯಾವತ್ತೂ ಬಿಟ್ಟೋಗಲ್ಲ ತಾನೇ? ನಮ್ಮಮ್ಮ ಅಂದ್ರೆ ಎಷ್ಟು ಇಷ್ಟನೋ, ನೀನಂದ್ರೆ ನಂಗೆ ಅಷ್ಟೇ ಇಷ್ಟ. ಐ ಆಮ್ ಸೋ ಲಕ್ಕಿ. ನಾವಿಬ್ಬರೇ ಅಂದ್ಕೊಂಡ್ರೆ ಸಾಕಾಗಲ್ಲ, ನಮ್ಮ ಫ್ಯಾಮಿಲಿ ಕೂಡ ಹಾಗೆ ಅಂದ್ಕೊಬೇಕು. ನಮ್ಮ ಮನೇಲಿ ನಾನು ಏನು ಹೇಳ್ತೀನೋ ಅದೇ. ಈಗಲೇ ಕರ್ಕೊಂಡು ಹೋಗಿ ಅಳಿಯನ್ನ ಪರಿಚಯ ಮಾಡಿಸ್ತೀನಿ. ಹೋಗೋಣ ಬಾಬಾ. ಅಂಜಲಿ, ನೀನೇನು ಅಂದ್ಕೊಳಲ್ಲ ಅಂದ್ರೆ ನಿಮ್ಗೆ ಮಾತು ಕೇಳಲ್ಲ. ಮೊದಲು ನಮ್ಮ ತಾಯಿನ ಕೇಳೋದ್ವಾ ಪ್ಲೀಸ್, ನಂಗೋಸ್ಕರ. ನಾನು ನಿಮ್ಮಮ್ಮಂಗೆ ಇಷ್ಟ ಆಗ್ತೀನಾ? ನೀನಂದ್ರೆ ನಂಗೆ ತುಂಬಾನೇ ಇಷ್ಟ. ಖಂಡಿತವಾಗ್ಲು ನನ್ನ ತಾಯಿ ಕೂಡ ನಿನ್ನ ಇಷ್ಟಪಡ್ತಾರೆ. ಅಮ್ಮ, ಕಂದ. ಅಮ್ಮ, ಅಂಜಲಿ ಅಂತ ತುಂಬಾ ಒಳ್ಳೆ ಹುಡುಗಿ. ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಡ್ತಾ ಇದೀವಮ್ಮ. ಅವಳೀಗ ಏನ್ ಮಾಡ್ಕೊಂಡಿದ್ದಾಳೆ ಕಂದ? ಅವಳು ನನ್ನ ಜೊತೆಲೆ ನಾನು ಮಾಡ್ತಾ ರಿಸರ್ಚಲ್ಲಿ ಕೆಲಸ ಮಾಡ್ತಿದ್ದಾಳಮ್ಮ. ಅವಳಿಗೆ ನನ್ ಬಗ್ಗೆ ನೀನ್ ಹೇಳಿದ್ಯಾ? ಹೇಳಿಲ್ಲ ಅಮ್ಮ, ಆದ್ರೆ ಅವಳು ಅರ್ಥ ಮಾಡ್ಕೊಂತಾಳೆ ಅಮ್ಮ. ನಾಳೆ ಮನೆ ಕರ್ಕೊಂಬರ್ತಿದ್ದೀನಮ್ಮ, ನಿನಗೆ ಪರಿಚಯ ಮಾಡಿಸ್ತೀನಮ್ಮ. ಬೇಡ ಕಂದ, ಎಲ್ರ ಹಾಗೆ ಅವಳು ಕೂಡ ನನ್ನ ನೋಡಿ ಅಸಹ್ಯ ಪಟ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಇಲ್ಲಮ್ಮ, ಅವಳು ಖಂಡಿತ ನೀನು ತಪ್ಪಾಗಿ ತಿಳ್ಕೊಳಲ್ಲ. ಒಂದ್ಸಲ ಆದ್ರೂ ಯೋಚನೆ ಮಾಡಪ್ಪ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಸ್ಯಾರಿ ಚೆನ್ನಾಗಿದ್ಯಾ? ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ನಾನು ಅವ್ರಿಗೆ ಇಷ್ಟ ಆಗ್ತೀನಾ? ನಮ್ಮ ತಾಯಿಗೆ ನೀನು ತುಂಬಾ ಇಷ್ಟ ಆಗ್ತೀಯ. ನನ್ನಿಷ್ಟನೇ ನಮ್ಮ ತಾಯಿ ಇಷ್ಟ ಕೂಡ. ಬಾ ಹೋಗೋಣ, ಅಮ್ಮನ ಪರಿಚಯ ಮಾಡಿಸ್ತೀನಿ. ನೋಡ್ಕೊಂಡು. ಅಮ್ಮ, ಕಂದ. ಅಂಜಲಿ,
ಅಮ್ಮ ಅಂಜಲಿ ನಾನು ಹೋಗಿ ನೀರು ತಗೊಂಬರ್ತೀನಿ. ಅಂಜಲಿ ಬಂದೇನಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಮ್ಮ. ಅಂಜಲಿ, ನನ್ನ ಮಗ ನಿನ್ಗಿಷ್ಟ ಆದ್ನಾ? ಇಷ್ಟ ಆದ್ರು. ಕೈ ನಾನು ಹೋಗ್ತೀನಮ್ಮ. ಅಯ್ಯೋ, ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ಬರ್ತೀನಿ ಅಂತ ಹೇಳ್ಬೇಕು. ಅಂಜಲಿ, ಏನಾಯ್ತು? ಏನಾಯ್ತು ಅಂಜಲಿ? ನಿಮ್ಮಮ್ಮಂಗ್ ಕಣ್ ಕಾಣ್ಸಲ್ಲ ಅನ್ನೋ ವಿಷಯ ನೀ ನಂಗೆ ಯಾಕೆ ಹೇಳಲಿಲ್ಲ? ಅದೇ ದೊಡ್ಡ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮೇ. ನಿನ್ ಜೊತೆ ನಾನು ಒಂದು ಅಂದವಾದ ಜೀವನನ ಊಹಿಸ್ಕೊಂಡಿದ್ದೆ. ನಿಮ್ಮಮ್ಮ ಈ ಥರ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ. ನಮ್ಮಮ್ಮ ಯಾವತ್ತೂ ಬೇರೆಯವ್ರ ಮೇಲೆ ಭಾರ ಹಾಕಿಲ್ಲ. ಚಿಕ್ಕ ವಯಸ್ಸಿಂದನೂ ನಂಗೆ ನಮ್ಮಮ್ಮಗೆ ಕಣ್ಣಿಲ್ಲ ಅಂತ ಆಲೋಚನೆ ಕೂಡ ಬಂದಿಲ್ಲ. ನನ್ನ ಓದ್ಸಿ ಬೆಳ್ಸಿ ಇಲ್ ನೋಡು, ಒಬ್ಬ ಮನುಷ್ಯನಾಗಿ ಮಾಡಿದ್ ಕೂಡ ಆ ಕಣ್ಣಿಲ್ದಿರೋ ತಾಯಿನೇ. ಅಂಜಲಿ, ನನ್ನ ನಂಬು. ಅದಕ್ಕಂತ ಟೆನ್ಷನ್ ಮಾಡ್ಕೊಂಡು ಕೆಟ್ಟ ನಿರ್ಧಾರ ತಗೊಂಬೇಡ ಅಂಜಲಿ. ನೀನಂದ್ರೆ ನಂಗೆ ಪ್ರಾಣ. ನಾಳೆ ನಿನ್ನ ಮದ್ವೆ ಆದ್ರೆ ನಿನ್ನನ್ ನೋಡ್ಕೊಳ್ಳೋದಾ, ನಿಮ್ಮಮ್ಮನ್ ನೋಡ್ಕೊಳ್ಳೋದಾ, ಇಲ್ಲ ಮಕ್ಕಳನ್ನ? ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ದಿಸ್. ನಿನ್ನ ಲವ್ ಮಾಡಿದ್ ನಿಜಾನೇ, ಏನೋ ಅಚೀವ್ ಮಾಡ್ಬೇಕಂತ. ನಿಮ್ಮಮ್ಮನ್ ಕೆಲ್ಸದವಳಾಗಿರೋದಕ್ಕಲ್ಲ. ನನಗೇನು ಅರ್ಥ ಆಗ್ತಿಲ್ಲ. ಐ ಆಮ್ ಕನ್ಫ್ಯೂಸ್ಡ್. ಅದ್ರಲ್ಲಿ ಏನಿದೆ ಅಂಜಲಿ? ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡು. ಸರಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾನು ನಿಂಗೆ ಹೇಳ್ಬೇಕಾಗಿತ್ತು, ಹೇಳ್ದಿರೋದು ನಂದೇ ತಪ್ಪು. ಸಾರಿ. ಇವನು ನಿನ್ನಿಲ್ದೆ ನಾನು ಬದುಕಕ್ಕಾಗಲ್ಲ. ಸರಿ, ನೀವೊಂದು ಕೆಲಸ ಮಾಡು. ನೀನೀಗ ಮನೆಗೆ ಹೋಗಿ ರೆಸ್ಟ್ ಮಾಡು, ಆರಾಮಾಗಿ ಯೋಚನೆ ಮಾಡು. ನಾನು ಆಮೇಲೆ ಬಂದು ಮಾತಾಡ್ತೀನಿ. ಸರಿ. ಕಂದ, ಏನ್ ಕಂದ, 2 ದಿನದಿಂದ ಊಟ ಮಾಡ್ತಾ ಇಲ್ಲ, ಮಾತು ಆಡ್ತಾ ಇಲ್ಲ. ಏನಿಲ್ಲಮ್ಮ. ಏನು ಇಲ್ದೆ ಹೋದ್ರೆ ಈ ಕಣ್ಣೀರ್ ಯಾಕೆ? ಕಣ್ಣೀರ ನಂಗ? ಏಯ್, ನಾನ್ ನಿಮ್ಮಮ್ಮ ಕಣೋ. ಕಣ್ಣು ಕಾಣ್ದೇ ಇರ್ಬೋದು, ಆದ್ರೆ ನಿನ್ ಕಣ್ಣೀರ್ ನನಗ್ ಕಾಣ್ತಿದೆ ಕಣೋ. ಆ ಥರ ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ. ನೀನ್ ಕೇಳ್ದೆ ಇದ್ರು ನಿನ್ ಹಸಿವು ಗೊತ್ತಾಗ್ತಾ ಇತ್ತು. ನೀನ್ ಹೇಳ್ದೆ ಇದ್ರು ನಿನ್ ನೋವು ಗೊತ್ತಾಗೋದಿಲ್ವಾ? ಅಂಜಲಿ ನನ್ನ ಬೇಡ ಅಂತ ಬಿಟ್ಟೋದ್ಲಮ್ಮ. ಎಲ್ರಾಗೇನೆ ನನ್ನ ಅರ್ಥ ಮಾಡ್ಕೊಂಡ್ಲಿಲ್ಲ ಅಮ್ಮ. ಕಂದ, ಈ ಕಡೆ ನೋಡು. ಈ ಫೋಟೋ ತಗೊಂಡು ಹೋಗಿ ಅವಳಿಗೆ ಹೇಳು, ನಮ್ಮಮ್ಮಂಗೂ ಕೂಡ ಅವಾಗೆಲ್ಲ ಕಣ್ಣಿತ್ತು, ಅಂದವಾಗಿದ್ಲು ಅಂತ. ಯಾರೋ ನೀನು? ಅಂಜಲಿ, ನಿನಗೆ ಹೇಳ್ತಾರದು ಅರ್ಥ ಆಗ್ತಿಲ್ವಾ? ಸರ್ ಅಂಜಲಿ ಒಂದ್ಸರಿ ಮಾತಾಡ್ಸ್ಬೇಕು ಸರ್, ಪ್ಲೀಸ್. ಮದ್ವೆ ನಡೀತಿದೆ, ಗೊತ್ತಾಗ್ತಿಲ್ವಾ? ಸರ್ ಅಂಜಲಿ ಒಂದೇ ಒಂದ್ಸರಿ ಆಚೆ ಬಾ ಅಂಜಲಿ. ಇವನೇನ್ ಈ ಟೈಮಲ್ಲಿ? ಒಂದ್ಸಲಿ ಬಂದ್ ನೋಡು. ಹೇಳ್ತಾರದು ಅರ್ಥ ಆಗ್ತಿಲ್ವೇನೋ? ಅಂಜಲಿ, ನಾನು ಹೇಳೋದು ಒಂದ್ಸಲಿ ಕೇಳು. ಅಂಜಲಿ, ಮದ್ವೆ ಮನೇಲಿ ಏನೋ ಜಗಳ ನಿಂದು? ಅಂಜಲಿ, ಇದೇನ ಅಂಜಲಿ? ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ನೀನೇ ಹೇಳಿದೆ ತಾನೆ ನಿಮ್ಮ ಮನೆಯವರು ನಿನ್ ಮಾತು ಕೇಳ್ತಾರೆ? ಇಲ್ಲ ನನ್ನ ಅಂದೆ, ಮತ್ ಯಾಕೆ ಅಂಜಲಿ? ನಿನ್ಗೆ ಆಲ್ರೆಡಿ ಹೇಳಿದ್ದೀನಲ್ವಾ? ಅಂಜಲಿ, ಇಲ್ಲೋಡು, ನಮ್ಮಮ್ಮ ನಿಂಗೆ ಗೊತ್ತಾ, ಹುಡ್ತಾಗಿಂದ ಕಾಣಿಸ್ತಿಲ್ಲ ಅಂತಲ್ಲ, ನಮ್ಮಮ್ಮಂಗೂ ಕಾಣಿಸ್ತಿತ್ತು. ಕುರುಡಿ ಎಲ್ಲ ನೋಡು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಇವಾಗ ದರಿದ್ರನ ನೋಡ್ಬೇಕಾ? ನೋಡು, ಕಣ್ಬಿಟ್ಟು ನೋಡು, ನಮ್ಮಮ್ಮಂಗೆ ಕಣ್ ಕಾಣಿಸ್ತಿತ್ತು. ಚೆನ್ನಾಗಿದ್ದಾರಲ್ವಾ? ಹೋಗೋ. ಅಂಜಲಿ, ಅಂಜಲಿ, ಅಮ್ಮ ಅಮ್ಮ, ಎಲ್ಲಿದ್ಯಮ್ಮ?
ಅಂಜಲಿಗೆ ಮದುವೆ ಆಗೋಯ್ತು. ಯಾಕೆ ಮಾತಾಡ್ತಿಲ್ಲಮ್ಮ? ಅಮ್ಮ ಮಲ್ಕೊಂಡಿದ್ಯಾ? ಕೇಳಿಸ್ಕೊಂಡೆ ಅಲ್ವಾ? ಅಂಜಲಿಗೆ ಮದುವೆ ಆಗೋಯ್ತಮ್ಮ. ನಂಗೆ ಯಾರು ಬೇಡ ಅಮ್ಮ. ನಿನಗ್ ನಾನು, ನನಗ್ ನೀನು ಸಾಕಮ್ಮ. ಅಮ್ಮ ಯಾಕಮ್ಮ ಮಾತಾಡ್ತಿಲ್ಲ? ಎದಳಮ್ಮ. ಅಮ್ಮ 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 ಏನಾಯ್ತು? ಅಮ್ಮ 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 ನಾನು ಒಬ್ಬನೇ ಬಿಟ್ಟೋದ್ರೆ ಹೆಂಗಮ್ಮ? ನಾನು ಹೇಗ್ ಬದುಕ್ಲಮ್ಮ? ನಾನು ಹೇಗ್ ಬದುಕ್ಲಿ? ನಾನು ಹೇಳಿದ್ನಲ್ಲಮ್ಮ, ನನಗ್ ನೀನು ನಾನಂತ. ಇವಾಗ ಹೆಂಗ್ ಬದುಕ್ಲಮ್ಮ? Success! Success! Yes! Success! Yeah! ಇನ್ ಮುಂದೆ ನನ್ನ ತಾಯಿ ಈ ಸೃಷ್ಟಿಗೆ ದೇವತೆ. ನನ್ನ ತಾಯಿ ನನಗೆ ಪ್ರಾಣ. ನಾನ್ ಕಲ್ತಿರೋಂಥ ವಿದ್ಯೆ ಅದೆಲ್ಲಾನು ನನ್ನ ತಾಯಿಗೆ ಅರ್ಪಿಸ್ತಿದ್ದೀನಿ. ಬಸಿ, ಹೇಗಿದ್ಯಪ್ಪ? ನೀನ್ ಹೇಗಿದ್ಯಮ್ಮ? ಈ ಜನ್ಮದಲ್ಲೇ ನಾನು ನಿನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನೋಡ್ದೆ, ಅಷ್ಟು ಸಾಕು. ಬಾರಮ್ಮ, ಇಲ್ಲಿಂದ ನಾನಿನ್ನ ಕರ್ಕೊಂಡು ಹೋಗ್ತೀನಿ. ಬೇಡ ವಸಿ, ಅದಷ್ಟು ಈಸಿ ಅಲ್ಲ. ಸೋಲ್ಜರ್ಸ್, ಸರ್ವೆಂಟ್ಸ್ ಅಂತ ಯಾರಂತನೂ ನೋಡ್ದೇನೆ ಯಾರನ್ನ ಯಾವಾಗ ಕೊಲ್ತಾರಂತ ಯಾರಿಗೂ ಗೊತ್ತಿಲ್ಲ. ಮಾತ್ ಕೇಳೋರ್ನ ಭಕ್ತರನ್ನಾಗಿ, ಕೇಳ್ದೇ ಇರೋರ್ನ ಶವವಾಗಿ ಬದಲಾಯಿಸ್ತಾರೆ. ನನ್ನ ನೋಡ್ದೆ ಅಲ್ವಾ, ಇವಾಗ ಹೋಗ್ಬಿಡು. ಇಷ್ಟು ದಿನ ನಿನ್ ನೆನಪಲ್ಲೇ ಬದುಕಿದ್ದೀನಿ. ಇವಾಗಿಂದ ನಿನ್ ಜೊತೆಲಿ ಬದುಕ್ತೀನಿ. ಏನಾದ್ರೂ ಆಗ್ಲಿ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಮ್ಮ. ಅದ್ ನಡಿಬೇಕಂದ್ರೆ ನಾನು ಅವ್ರನ್ನೆಲ್ಲರನ್ನೂ ನಾರ್ಮಲ್ ಮನುಷ್ಯರಾಗಿ ಬದಲಾಯಿಸ್ಬೇಕು. ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡಬೇಕು. ನನಗೆ ಬ್ರೈನ್ ಪ್ರೋಗ್ರಾಮಿಂಗ್ ಮಾತ್ರನೇ ಗೊತ್ತು. ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಎಷ್ಟೋ ಸಲ ಡಿಆಕ್ಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದರೆ ವರ್ಕೌಟ್ ಆಗಲಿಲ್ಲ. ಹೀಗೆ ಒಂದ್ಸಾರಿ ಅವನ್ನ ಬದಲಾಯಿಸೋಕೆ ಟ್ರೈ ಮಾಡಿದೆ. ಸ್ವಾಮಿ, ನಾನು ಮಾಡಿದ ತಪ್ಪೆ, ನನ್ನ ಕ್ಷಮಿಸಿ. ಇದೆಲ್ಲ ನಿಲ್ಲಿಸಿ ಹೊಸ ಜೀವನ ಸ್ಟಾರ್ಟ್ ಮಾಡು ಸ್ವಾಮಿ. ನೀನ್ ಹೇಳ್ತಿರೋದನ್ನ ನೋಡ್ತಿದ್ರೆ ಅದೇ ಬೆಟರ್ ಅಂತ ಅನಿಸ್ತಿದೆ. ನನ್ ದೇವತೆ ನಿನ್ನ ನಂಬೇಡ ಅಂತ ಹೇಳ್ತಿದ್ದಾಳೆ. ನನ್ ಸೆನ್ಸ್ ಕೂಡ ಅದೇ ಹೇಳ್ತಿದ್ದೆ. ನೋವಾಗ್ತಿದ್ಯಾ? ಸಾರಿ. ನೆನ್ಪಿಡ್ಕೋ, ನಾನಿನ್ ಸಾಯಿಸಲ್ಲ, ಖಂಡಿತ ಸಾಯಿಸಲ್ಲ. ಏನಕ್ಕಂದ್ರೆ ಯು ಆರ್ ಮೈ ಲವ್. ಆದ್ರೆ ನೀನ್ ಬದುಕಿರೋ ಒಂದು ಪ್ರತಿ ಕ್ಷಣನೂ ಬದುಕಿದ್ದು ಸತ್ತ ಹಾಗೆ. ಹೋಗು ಹೋಗು. ಈ ಭೂಮಿ ಮೇಲೆ ಯಾರೇ ಆಗ್ಲಿ ನನ್ನ ತಾಯಿಗೋಸ್ಕರ ಬದುಕಬೇಕು, ನನ್ನ ತಾಯಿಗೋಸ್ಕರನೇ ಸಾಯ್ಬೇಕು. ಎಲ್ಲೋ ಬದುಕಬೇಕಾಗಿರೋ ನಿನ್ನ ಬ್ರೈನ್ ಪ್ರೋಗ್ರಾಮಿಂಗ್ ನಿನ್ ಕೈಲಿ ಯಾಕೆ ಮಾಡಿಸ್ದೆ ಗೊತ್ತಾ? ಯಾಕಂಜಲಿ ಡಿಆಕ್ಟಿವೇಶನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ?
ನಿಮ್ಮಮ್ಮಂಗೆ ಅನ್ಯಾಯ ಆಗಿದೆ ಅಂತ ಸಂಬಂಧನೇ ಇಲ್ಲದೆ ಇರೋರ್ ಲೈಫ್ ಕೂಡ ಸ್ಪಾಯ್ಲ್ ಮಾಡ್ತೀಯಾ? ನನಗ್ ಮೋಸ ಮಾಡಿ ಇವ್ರನ್ನೆಲ್ಲ ನಾರ್ಮಲ್ ಮಾಡಿ ವಾಪಸ್ ಹೊರಗಡೆ ಕಳಿಸಿ ನನ್ನ ದೇವತೆಗೆ ಭಕ್ತರ ಇಲ್ದಿರ್ತರ ಮಾಡ್ಬೇಕಂದ್ಕೊಂಡಿದ್ಯಾ? ಸಂಬಂಧ ಇಲ್ದಿರೋ ಯಾರನ್ನೂ ಕರ್ಕೊಂಬಂದಿಲ್ಲ. ನಾನು ಕಿಡ್ನಾಪ್ ಮಾಡೋ ಪ್ರತಿಯೊಬ್ರು ಅಮ್ಮನ್ಗೆ ಅವಮಾನ ಮಾಡಿರೋವ್ರೆ. ಮನುಷ್ಯರಿಂದ ನಮ್ಮ ಅಮ್ಮಂಗಾಗಿರೋ ಅನ್ಯಾಯಕ್ಕೆ ಅವನ್ನ ದೇವತೆ ಮಾಡಿ ಪೂಜೆ ಮಾಡೋದೇ ಸರಿಯಾದ ನ್ಯಾಯ. ಕಾನ್ಶಿಯಸ್ ಮೈಂಡ್ ಆಫ್ ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮಾಡಿ ಪ್ರೋಗ್ರಾಮಿಂಗ್ ಎಕ್ಸ್ಪೆರಿಮೆಂಟ್ ನಾವಿಬ್ರೇ ಮಾಡಿದ್ದು. ಅದಾದ್ಮೇಲೆ ನಾವಿಬ್ರು ಒಟ್ಟಿಗೆ ಇರ್ಬೇಕಾಗಿತ್ತಲ್ವಾ? ನೀನೆ ನನ್ನ ಬಿಟ್ಟು ಹೋಗಿದ್ದು. ಅದಕ್ಕೆ ಆಂಟಿಡೋಸ್ ಡಿಆಕ್ಟಿವೇಶನ್ ಪ್ರೋಗ್ರಾಮ್ ನನಗ್ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅರ್ಥ ಆಯ್ತು, ಆ ಡಿಆಕ್ಟಿವೇಶನ್ ಪ್ರೋಗ್ರಾಮ್ ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆ ಸರ್ವರ್ ಎಲ್ಲಿದೆ ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರನೇ ಹುಡುಕ್ತಾ ಇದ್ದೀನಿ. ನಾನು ಅದನ್ನ ಟ್ರೈ ಮಾಡಿ ನಿನಗೆ ಹೇಳ್ತೀನಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೂರಾದ ಸೋಲ್ಜರ್ಸ್ಗೆ ಟ್ರೈನಿಂಗ್ ಕೊಟ್ಟು ಇಂಟೆಲೆಕ್ಚುಯಲ್ ಪ್ಲಾನಿಂಗ್ ಅಲ್ಲಿ ಕಿಡ್ನಾಪ್ ಮಾಡ್ತಿದ್ರೆ ಮಾಸ್ಟರ್ ಮೈಂಡ್ ಕೂಡ ಹ್ಯಾಕ್ ಮಾಡಿದಿರುವಂತ ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ದೆ ನಾನು. ಹಾಗಿದ್ದ ನೆಟ್ವರ್ಕ್ ನ ಒಬ್ಬ ಹ್ಯಾಕ್ ಮಾಡ್ದ. ಅಮ್ಮ ಮಗ ಇಬ್ರು ಸೇರ್ಕೊಂಡು ನನ್ನ ಹತ್ರನೇ ಫಾಸ್ಟ್ ಅಂಡ್ ಫ್ಯೂರಿಯಸ್ ಗೇಮ್ ಮಾಡ್ತಿದ್ದೀರಾ. ಇವಾಗ ಒಂದು ಹೊಸ ಗೇಮ್ನ ಶುರು ಮಾಡ್ತೀನಿ. ಅದರಲ್ಲಿ ನೀನೇ ಮೇನ್ ಪ್ಲೇಯರ್. ಓಹೋ ಕತ್ತಿ ಅಂದ್ರೆ ನಿನಗ್ ಭಯನಾ? ನೋಡ್ತಾ ನೋಡ್ತಾ ಸ್ವಂತ ಮಗುನ್ನೇ ಯಾವ ತಾಯಿ ಸಾಯಿಸಲ್ಲ ಅಲ್ವಾ? ಅದಕ್ಕೆ ನಿನ್ ಕಣ್ಣಿಗೆ ಬಟ್ಟೆ ಕಟ್ತಿದ್ದೀನಿ. ಫಾಸ್ಟ್ ಅಂಡ್ ಫ್ಯೂರಿಯಸ್ ಗೇಮ್ ಶುರು ಮಾಡೋಣ. ಫಾಸ್ಟ್ ಫ್ಯೂರಿಯಸ್. ನಿನ್ನ ಹಾರ್ಟ್ ಬೀಟ್ ಸೌಂಡ್ ಕೇಳ್ತಿದ್ರೆ ಇವನೇ ನಿನ್ ಮಗ ಅನ್ಸ್ತಿದ್ದಾನೆ. ಚುಚ್ಚು ಚುಚ್ಚು. ಚುಚ್ಚಕ್ ಆಗ್ತಿಲ್ವಾ? ನಾನ್ ನಿಂಗೆ ಹೆಲ್ಪ್ ಮಾಡ್ಲಾ? ಅವ್ ನಿನ್ ಮಗ ಅಲ್ಲ ಅಂತ ನಿಂಗೆ ಗೊತ್ತಾಗೋಯ್ತಲ್ವಾ? ಏ ಮದರ್ ಸೆಂಟಿಮೆಂಟ್. ಫಾಸ್ಟ್ ಅಂಡ್ ಫ್ಯೂರಿಯಸ್. ಇಲ್ಲಿವರೆಗೂ ಟ್ರಯಲ್ ನಡೀತು, ಇವಾಗ ರಿಯಲ್. ಸ್ವಾಮಿ ಬೇಡ. ಇಷ್ಟು ಜನರ ಒಳಗೆ ನೀನು ಮಗ ಯಾರು ಅಂತ ಕರೆಕ್ಟ್ ಆಗಿ ಹೇಳು. ಯಾರು ಇಲ್ಲ ಸ್ವಾಮಿ. ಹೇಳು. ಹೇಳಿಲ್ಲ ಅಂತಂದ್ರೆ ಎಲ್ರೂ ಸತ್ತೋಗ್ತಾರೆ. ಯಾಕಂದ್ರೆ ನಾನ್ ಸಾಯಿಸ್ತೀನಿ. ಅಂಜಲಿ ಹೇಳು. ಇವನೇ ತಾನೆ ನೀನ್ ತೋರಿಸಿದ್ದು. ಇವನ ಹೇಗ್ ಸಾಯಿಸ್ತೀನಿ ಅಂತ ನಿನ್ ಕಣ್ಣರೆ ನೋಡು. ಸ್ವಾಮಿ ಬೇಡ ಸ್ವಾಮಿ. ವಸಿನೇನು ಮಾಡ್ಬೇಡ. ನೀವೇನು
ನೀವೆಲ್ಲರೂ ಸೇರಿ ಡ್ರಾಮಾ ಮಾಡಿದ್ರಿ, ನಾನು ಗೇಮ್ ಆಡ್ದೆ. ಏನು ಗೇಮ್ ಚೆನ್ನಾಗಿತ್ತಾ? ಅವಾಗ್ಲೇ ನಿನ್ ಮಗುನ್ ಸಾವು ನಿನ್ ಕೈಯಲ್ಲಿತ್ತು. ಈಗ ನನ್ ಕೈಯಿಂದ ಸಾಯಿಸ್ಬೇಕಾಗಿ ಬಂದಿದ್ದೆ. ಇದೆ ನನ್ ತಾಯಿ ಕೋರಿಕೆ. ನೋಡು, ಇವಾಗ ನಿನ್ ಮಗುನ್ ಸಾವನ್ನ ನಿನ್ ಕಣ್ಣಾರೆ ನೋಡು. ನೋಡು ಸ್ವಾಮಿ, ಬೇಡ ಸ್ವಾಮಿ, ನನ್ ಮಗನ್ನೇನು ಮಾಡ್ಬೇಡ. ಕಂದ, ಇವಾಗ ನೀನ್ ಸಾವನ್ನ ತಪ್ಪಿಸಿದ್ದು ನಿನ್ ತಾಯಿ ಅಲ್ಲ, ನನ್ ದೇವತೆ. ನನ್ ದೇವತೆ ನಿನ್ನ ಭಕ್ತರಾಗಿ ಮಾಡುವಂತಿದ್ದಾಳೆ. ಕರ್ಕೊಂಡೋಗ್ರು. ಹೋಗು ಹೋಗು. ಕ್ಯಾನ್ಸಲ್ ಆದಂತ ಭಕ್ತರಿಗೆ ಇನ್ ಸ್ವಲ್ಪ ಹೊತ್ತಲ್ಲೇ ದರ್ಶನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಎಲ್ಲೋ ಇದೀಯಾ? ನನ್ ತಾಯಿ ಕೊಡೋ, ನನ್ ದೇವತೆ ನಡ್ಕೊಂಡ್ ಬರ್ತಿದ್ಯಲ್ಲೋ. ನಿನ್ ಗೇಮಲ್ಲಿ ಒಂದು ಚಿಕ್ಕ ಚೇಂಜ್. ಈ ಗೇಮಲ್ಲಿ ನಾವಿಬ್ರೇನೆ ಪ್ಲೇಯರ್ಸ್. ನಿನಗ್ ಗೊತ್ತಿಲ್ದಿರೋ ವಿಷಯ ಏನಂದ್ರೆ, ನೀನು ಪ್ಲಾನ್ ಮಾಡ್ದೆ, ನಾನು ಪ್ಲೇ ಮಾಡ್ದೆ. ನೀನ್ ಪೂಜೆ ಮಾಡೋ ದೇವತೆನ ನಾನ್ ಬೂದಿ ಮಾಡಾಕ್ತೀನಿ. ನಿಂತ್ಕೊಳ್ಳಿ. ಲೇ ನನ್ ತಾಯಿ ಕಡೋ, ನನ್ ದೇವತೆ ಕಡೋ, ಏನು ಮಾಡ್ಬೇಡ ಕಡೋ. ನನ್ ದೇವತೆ ನಿಂಗೇನೋ ದ್ರೋಹ ಮಾಡಿದ್ಲು, ನಿನಗೆ ನಾನ್ ಬೇಕು ತಾನೆ. ನೀನ್ ಬೇಕಾದ್ರೆ ನನ್ ಪ್ರಾಣ ತಗೊಳ್ಳೋ. ನನ್ ದೇವತೆ ಬಿಟ್ಬಿಡು. ಬೇಕಾದ್ರೆ ನಿನ್ ಕಾಲಿಗೆ ಬಿದ್ಬಿಡ್ತೀನಿ ಕಡೋ, ಕಾಲಿಗೆ ಬೀಳ್ತೀನಿ.
ಅಮ್ಮ 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 ನಿಂಗೇನು ಆಗಿಲ್ಲ ತಾನೆ? ನಾನಿದ್ದೀನಮ್ಮ, ನಿಂಗೇನು ಆಗಲ್ಲ ಅಮ್ಮ, ನಿಂಗೇನು ಆಗಲ್ಲ. ಭಕ್ತ ಆಗಲ್ಲ ಅಂತಮ್ಮ. ಎದ್ದೇಳು, ಅವನ್ನ ಸಾಯಿಸ್ಬಿಡ್ತೀನಮ್ಮ. ಅವನ್ನ ಸಾಯಿಸ್ಬೇಕು ವಸಿ. ಸಾಯಿಸ್ಬಿಡ್ತೀನಮ್ಮ ಅಮ್ಮ, ಅವನ್ನ ಸಾಯಿಸ್ತೀನಮ್ಮ, ಖಂಡಿತ ಅಮ್ಮ ಸಾಯಿಸ್ತೀನಿ. ನಿಮ್ ತಾಯಿ ಹತ್ರನೇ ಹೋಗೋ. ಸತ್ರೇನು, ನನ್ನ ತಾಯಿ ಭಕ್ತರಿದ್ದಾರೆ. ಆಟೋಮೆಟಿಕ್ ಅಪ್ಡೇಟ್ ಆಗಿ ರಿವೋಲ್ಟ್ ಆಗಿ ಮತ್ತೆ ನಿನ್ನ ಸಾಯಿಸ್ತಾರೆ ಕಣೋ. ಮತ್ತೆ ನನ್ನಂತ ಭಕ್ತರನ್ನ ತಯಾರು ಮಾಡ್ತಾರ ಕಣೋ. ಹ್ಯಾಪಿ ಗುಡ್ ಡೇ. ಹಾರ್ಡ್ ಡಿಸ್ಕ್ ಕೊಡು ವಸಿ, ಬೇಗ ಅದನ್ನ ಕೊಡು. Come on. ಪಾಸ್ವರ್ಡ್ ಏನು? ULENLN.